ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜೆ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ದಿನ ಒಂದು ವಿಷಯದ ಬಗ್ಗೆ ಮಾತಾಡ್ತೀವಿ, ಆದರೆ ಇವತ್ತೊಂದು ಸ್ಪೆಷಲ್ ಡೇ ಇದೆ, ಅದ್ರ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ. ಏನಪ್ಪ ಸ್ಪೆಷಲ್ ಡೇ ಅಂತಂದರೆ ಇವತ್ತು ನಮ್ಮ ಸ್ಯಾಂಡಲ್ವುಡ್ ಸಿಂಡ್ರೆಲಾ ಆದಂತಹ ನಮ್ಮ ನಿಮ್ಮೆಲ್ಲರ ರಾಧಿಕಾ ಪಂಡಿತ್ ಅವರ ಜನ್ಮದಿನ ಇದೆ. ಸೊ ಹಾಗಾಗಿ ಇವತ್ತು ರಾಧಿಕಾ ಪಂಡಿತ್ ಅವರಿಗೆ ಕಾರ್ಯಕ್ರಮದ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ರಾಧಿಕಾ ಪಂಡಿತ್ ಅವರು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಹೀರೋಯಿನ್. ಸೊ ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಮಾತಾಡೋಣ. ಹಾಗೆ ಇವತ್ತಿನ ಟಾಸ್ಕ್ ಏನಪ್ಪಾ ಅಂತಂದ್ರೆ, ಫನ್ ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ, ಇವತ್ತು ರಾಧಿಕಾ ಪಂಡಿತ್ ಅವರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ನೋಡೋಣ ಯಾರು ಅತಿ ಹೆಚ್ಚು ಸಿನಿಮಾಗಳ ಹೆಸರನ್ನ ಹೇಳ್ತಾರೆ ರಾಧಿಕಾ ಪಂಡಿತ್ ಅವ್ರದ್ದು ಅಂತ. ಹಾಗೆ ಅದರ ಜೊತೆಗೆ ಅವರ ಬಗ್ಗೆ ನೀವ್ಯಾರು ಮಾತಾಡ್ತಾರಾ ಅಂತಂದ್ರೆ, ನಿಮ್ಮ ನೆಚ್ಚಿನ ನಟಿ ಅವರಾಗಿದ್ರು ಅಂತಂದ್ರೆ ಅವರ ಬಗ್ಗೆ ಏನಾದ್ರು ಅನಿಸಿಕೆಗಳನ್ನ ನೀವು ಖಂಡಿತವಾಗ್ಲೂ ಹಂಚ್ಕೋಬಹುದು. ಹಾಗೆ ಅವರು ಯಾವ ಸಿನಿಮಾ ನಿಮ್ಮ ನೆಚ್ಚಿನ ಸಿನಿಮಾ, ಹಾಗೆ ಅವ್ರ ಬಗ್ಗೆ ನೀವು ಸಾಕಷ್ಟು ಮಾತಾಡೋಣ. ಎಲ್ಲಿಂದ ಬಂದ್ರು, ಅವರ ಜರ್ನಿ ಹೇಗಿತ್ತು, ಎಷ್ಟೆಲ್ಲ ಅವರು ಕಷ್ಟಪಟ್ಟರು ಇಂಡಸ್ಟ್ರಿಯಲ್ಲಿ, ಹಾಗೆ ಯಾವ ರೀತಿ ಅವ್ರು ಹೆಸರು ಮಾಡಿದ್ರು, ಎಲ್ಲದ್ರ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ನಾಗರತ್ನ ಅಂತ. ನಮಸ್ತೆ ನಾಗರತ್ನ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಮನೇಲಿ ಇರ್ತೀವಿ. ಗೃಹಿಣಿ ಆಗಿದ್ದೀರಾ ನೀವು? ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 22 ವರ್ಷ. 22 ವರ್ಷ, ಸೂಪರ್. ಸೊ ನಿಮ್ಮ ಮನೇಲಿ ಯಾರ್ಯಾರು ಇರೋದು? ನಾವು, ನಮ್ಮ ಮನೆಯವರು, ನಮ್ಮ 3 ಮಕ್ಕಳು. ಓಕೆ, ಸೂಪರ್. ಸೊ ನೀವು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ? ಹಾ, ನೋಡ್ತಾ ಇರ್ತೀವಿ. ಓಕೆ, ಇವತ್ತು ಬಂದ್ಬಿಟ್ಟು ರಾಧಿಕಾ ಪಂಡಿತ್ ಅವರ ಜನ್ಮದಿನ ಇದೆ. ಅವ್ರ ಬಗ್ಗೆ ಅವ್ರ ಸಿನಿಮಾಗಳು ನೋಡಿದೀರಾ ನೀವು? ಹಾ, ನೋಡಿದ್ವಿ. ಯಾವ ಸಿನಿಮಾ ಇಷ್ಟ ನಿಮ್ಗೆ ಅವ್ರದ್ದು? ರಾಮಾಚಾರಿ. ರಾಮಾಚಾರಿ ಇಷ್ಟ ಆಗುತ್ತೆ. ಎಷ್ಟು ರಾಧಿಕಾ ಇಬ್ರು ಇಷ್ಟ ಆಗ್ತಾರಾ? ಓಕೆ, ಸೊ ಇವತ್ತು ರಾಧಿಕಾ ಪಂಡಿತ್ ಅವರ ಜನ್ಮದಿನ ಆಗಿರೋದ್ರಿಂದ ಸೊ ಒಂದು ಸಿಂಪಲ್ ಟಾಸ್ಕ್ ನ ಇಟ್ಕೊಂಡಿದೀವಿ. ಏನಪ್ಪಾ ಅಂತಂದ್ರೆ, ರಾಧಿಕಾ ಪಂಡಿತ್ ಅವರು ನಟನೆ ಮಾಡಿರುವಂತ ಎಲ್ಲ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ಟ್ರೈ ಮಾಡ್ತೀರಾ? ರಾಮಾಚಾರಿ, ಓಕೆ, ಮುಂಗಾರು ಮಳೆ. ಓಕೆ, ಹಾ, ಏನ್ ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ರಾಮಾಚಾರಿ ಕೇಳಿಸ್ತು. ಮುಗ್ಗಿನ ಮನಸ್ಸು. ಮುಗ್ಗಿನ ಮನಸ್ಸು ಹೇಳಿ. ಮುಗ್ಗಿನ ಮನಸ್ಸು. ಮೊಗ್ಗಿನ ಮನಸ್ಸು. ಓಕೆ, ಹಾ, ಹೌದು, ಮೊಗ್ಗಿನ ಮನಸ್ಸು. ನಂತರ ಅಷ್ಟೇನಾ? ಅಷ್ಟು. ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ನಾಳೆ 15ನೇ ತಾರೀಕಿಗೆ ನಮ್ ತಂಗಿ ಮಗನ್ ಬರ್ತಡೇ ಐತಿ, ವಿಶ್ ಮಾಡ್ಬೇಕೈತಿ. ಅವ್ರ ಹೆಸರು? ಮಿಥುನ್. ಮಿಥುನ್ ಅವ್ರಿಗೆ ನಿಮ್ ಕಡೆಯಿಂದ ಇನ್ ಅಡ್ವಾನ್ಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಒಂದ್ಸಲ ವಿಶ್ ಮಾಡಿ ಅವ್ರಿಗೆ. ಮಿಥುನ್, ವಿಶ್ ಹ್ಯಾಪಿ ಬರ್ಡೇ. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಎಸ್, ರಾಮಾಚಾರಿ ಸಿನಿಮಾ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಂತಾನೆ ಹೇಳ್ಬೋದು. ಸೊ ನಮ್ಮ ಒಂದು ಸ್ಯಾಂಡಲ್ವುಡ್ ಫೇವ್ರೆಟ್ ಕಪಲ್ ಆದಂತ ನಮ್ಮ ಯಶ್ ರಾಧಿಕಾ ಅವರು ಒಟ್ಟಿಗೆ ನಟನೆ ಮಾಡಿದಂಥ ಸಿನಿಮಾ ಸೊ ಎಲ್ಲರ ಮನಸ್ಸು ಎಳೆದಿತ್ತು ಅಂತಾನೆ ಹೇಳ್ಬೋದು. ಸೊ ನಿಮಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಇಷ್ಟನಾ, ಅಥವಾ ಬೇರೆ ಯಾವ ಸಿನಿಮಾ ಇಷ್ಟ ಆಗುತ್ತೆ? ರಾಧಿಕಾ ಪಂಡಿತ್ ಅವ್ರನ್ನ ಯಾರ ಜೊತೆಗೆ ನೋಡಕ್ಕೆ ಇಷ್ಟಪಡ್ತೀರಾ? ಎಲ್ಲ ವಿಷಯದ ಬಗ್ಗೆ ಇವತ್ತು ನೀವು ಕೂಡ ಸಾಕಷ್ಟು ಮಾತಾಡಬೇಕು. ಎಸ್, ಬನ್ನಿ, ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಹೇಮಾ ಅವರೇ, ಟಿವಿ ಒಲೆ ಮ್ಯೂಟ್ ಮಾಡಿ ಮಾತಾಡಿ. ಕೇಳಿಸ್ತಿದ್ಯಾ ಹೇಮಾ ಅವರೇ? ಟಿವಿ ಒಲೆ ಮ್ಯೂಟ್ ಮಾಡಿದ್ರಾ? ಮ್ಯೂಟ್ ಮಾಡಿದ್ವಿ. ಸೊ ಇವತ್ತು ರಾಧಿಕಾ ಪಂಡಿತ್ ಅವರ ಜನ್ಮದಿನ ಇದೆ. ಸೊ ನೀವು ಅವ್ರ ಸಿನಿಮಾಗಳನ್ನ ನೋಡ್ತಿರ್ತೀರಾ? ನೋಡಿದೀವಿ. ಸೊ ನಿಮ್ಗೆ ಅವ್ರ ಸಿನಿಮಾ ಯಾವ್ದು ತುಂಬಾ ಇಷ್ಟ? ಅವ್ರದ್ದು ರಾಮಾಚಾರಿ. ರಾಮಾಚಾರಿ ಇಷ್ಟ ಆಗುತ್ತೆ, ಸೂಪರ್. ಸೊ ಇವತ್ತು ಒಂದು ಫನ್ ಆಕ್ಟಿವಿಟಿ ಏನಪ್ಪಾ ಅಂದ್ರೆ, ಅವರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ಟ್ರೈ ಮಾಡ್ತೀರಾ? ಹಾ, ಹೇಳ್ತೀವಿ. ಓಕೆ, ಹೇಳಿ. ಮೊಗ್ಗಿನ ಮನಸ್ಸು, ರಾಮಾಚಾರಿ, ಸೂಪರ್, ಮಾಸ್ಟರ್ ಅಲ್ಲ, ಡ್ರಾಮಾ, ಓಕೆ, ಯಾರು ಹೇಳ್ಕೊಡ್ತಾ ಇದಾರೆ? ಒಂದ್ ನಿಮಿಷ ಗ್ಯಾಪಿಸ್ತೀರಿ. ಯಾರದ್ದು? ಇಲ್ಲ, ನಮ್ಮ ಅಣ್ಣ. ನಿಮ್ಮ ಅಣ್ಣವ್ರು ಹೇಳ್ಕೊಡ್ತಾ ಇದಾರೆ? ಹಾ, ಓಕೆ, ಹೇಳಿ ಹೇಳಿ. ಆಮೇಲೆ ಇದು ಕೃಷ್ಣ ಲವ್ ಸ್ಟೋರಿ, ಓಕೆ, ಸಂತೋಷ್ ಪವರ್, ಹಾ,
ಆ, ಮತ್ತೆ ಇದು ಯಾವ್ದದು? ಅಷ್ಟೇ, ಮತ್ತೆ ಗೊತ್ತಿಲ್ಲ. ಸೂಪರ್, 5 ಹೆಸರನ್ನ ಹೇಳಿದ್ರಿ. ಹಾ, ಓಕೆ ಸರಿ, ನೆಕ್ಸ್ಟ್ ನೀವು ರಾಧಿಕಾ ಪಂಡಿತ್ ಅವ್ರನ್ನ ತೆರೆ ಮೇಲೆ ನೋಡ್ಬೇಕು ಅಂದ್ರೆ ಯಾವ ರೀತಿ ಪಾತ್ರದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಹೀರೋಯಿನ್. ಹಲೋ, ಓಕೆ ಸೂಪರ್. ಸೊ ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ನಮ್ಮ ಅಣ್ಣಂಗೆ ಓಕೆ, ಅವ್ರಿಗೆ ಏನ್ ಶುಭಾಶಯಗಳು? ಅವ್ರ ಬರ್ತಡೇ ಇದೆ ಇವತ್ತು. ಓಕೆ, ಅವ್ರ ಹೆಸರು ವೆಂಕಟೇಶ್ ಅಂತ. ವಿಶ್ ಮಾಡಿ ಅವ್ರಿಗೆ. ವಿಶ್ ಹ್ಯಾಪಿ ಬರ್ತಡೇ ವೆಂಕಟೇಶ್. ಎಸ್ ವೆಂಕಟೇಶ್ ಅವ್ರಿಗೆ ನಿಮ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಸರ್ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು. ಅದರ ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ಧ್ವನಿ ಕೇಳಿಸ್ತಾ ಇತ್ತು ಅಂತಾನೆ ಹೇಳ್ಬೋದು. ನೀವು ಕೂಡ ಕರೆ ಮಾಡಿದಾಗ ದಯವಿಟ್ಟು ಬ್ಯಾಕ್ಗ್ರೌಂಡ್ ಧ್ವನಿ ಇಲ್ಲದೆ ಇರೋ ಕಡೆ ಶಾಂತ ಪ್ರದೇಶದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ. ಜೊತೆಗೆ ಅಕಸ್ಮಾತ್ ಟಿವಿ ವಾಲ್ಯೂಮ್ ಏನಾದ್ರು ತುಂಬಾ ಜೋರ ಕೇಳಿಸ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಖಂಡಿತವಾಗ್ಲೂ ಅದನ್ನ ಮ್ಯೂಟ್ ಮಾಡಿ ಮಾತಾಡಿ. ಜೊತೆಗೆ ಲೌಡ್ ಸ್ಪೀಕರ್ನ ಕೂಡ ಆಫ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸೌಜನ್ಯ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ಕೂಲ್ಗೆ ಹೋಗಿದ್ರಾ ಇವತ್ತು? ಹಾ, ಹೋಗಿದ್ವಿ. ಏನ್ ಮಾಡಿದ್ರಿ ಸ್ಕೂಲಲ್ಲಿ? ಇವತ್ತು ಇಂಗ್ಲಿಷ್ ಎಕ್ಸಾಮ್ ಇತ್ತು. ಹೇಗಾಯ್ತು ಇಂಗ್ಲಿಷ್ ಎಕ್ಸಾಮು? ಇಂಗ್ಲಿಷ್ ಎಕ್ಸಾಮಿನ ಮಾರ್ಕ್ಸ್ ಬಂದಿಲ್ಲ, ಬರೆದು ಬಂದಿದ್ದೀನಿ. ಓಕೆ, ನಿಮ್ಮ ಅಂದಾಜ್ ಹೇಳಿ ಎಷ್ಟು ಬರೆದು ಬಂದಿದ್ದೀನಿ ಅಂತ. ಆ ನಿಮ್ಮ ಅಂದಾಜ್ ಹೇಳಿ ಎಷ್ಟು ಬರ್ಬೋದು ಅಂತ. ಬರುತ್ತೆ, 40 ಮಾರ್ಕ್ಸಿಗಿತ್ತು, 40 ಮಾರ್ಕ್ಸ್ ಬರುತ್ತೆ. ಸೂಪರ್. ಸೊ ಕನ್ನಡ ಎಕ್ಸಾಮ್ ತರಾನೇ ಇಂಗ್ಲಿಷ್ ಎಕ್ಸಾಮ್ನು ಕೂಡ ತುಂಬಾ ಚೆನ್ನಾಗಿ ಬರೆದು ಬಂದಿದ್ದೀರಾ. ಹಾ, ಸೂಪರ್. ನಾಳೆ ಯಾವ್ದಿರೋದು? ನಾಳೆ ಹಿಂದಿ ಆಯ್ತು. ಹಿಂದಿ ಇದೆ. ಓದಿದಿರಾ ಹಿಂದಿನಾ? ಹಾ, ಓದಿದೀವಿ. ಓಕೆ, ನೆನ್ನೆ ಒಂದು ಪೋಯಮ್ ಹೇಳ್ತೀನಿ ಅಂತ ಹೇಳಿದ್ರಿ, ಹೇಳಿ. ಆಯ್ತು, ಪೊಯಮ್ ಅಲ್ಲ, ಹಾಡು ಹೇಳ್ತೀನಿ. ಹೇಳಿ. ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು, ಅಭಿಮಾನದನವೆನಿಪ ಮಸ್ತಕವದು, ಜಗ್ಗದೆಯೇ ಕುಗ್ಗದೆಯೇ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದಿ ನೀಟಾಗಿ ನಿಂದಿರುವುದು, ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು, ಅರಿವು ತಾನ್ ಸ್ವತಂತ್ರಲಾಗುವುದು, ಸಂಕುಚಿತನ ಮನೋವೃತ್ತಿ ಅಳಿದು ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚೆಂದಾಗಿ ಬಾಳುತ್ತಿಹುದು, ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು. ಓಕೆ, ಸೂಪರ್. ಸೊ ಎಲ್ಲಿಂದ ಹೇಳ್ತಾ ಇದ್ರಿ ಈ ಹಾಡನ್ನ? ಎಲ್ಲಿ ಸಿಕ್ತು ನಿಮ್ಗೆ ಈ ಹಾಡು? ಇದು ಬುಕ್ಕಲ್ಲಿ ಇತ್ತು, ಗಟ್ ಮಾಡ್ಕೊಂಡಿದ್ದು. ಬುಕ್ಕಲ್ಲಿತ್ತು? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲ, ಬೇರೆ ಬುಕ್ಕಲ್ಲಿ? ಇಲ್ಲ, ನಮ್ ಟೆಕ್ಸ್ಟ್ ಬುಕ್ ಅಲ್ಲೇ. ಟೆಕ್ಸ್ಟ್ ಬುಕ್ಕಲ್ಲೇ ಇತ್ತು. ಆದ್ರೆ ಇದು ಪೋಯಮ್ ಅಲ್ಲ, ಹಾಡು. ಆದ್ರೆ ಪೋಯಮ್ ಅಲ್ಲ, ಇದು ಹಾಡು. ಹಾಡು ಇದು. ಓಕೆ, ಸೂಪರ್. ತುಂಬಾ ಚೆನ್ನಾಗಿತ್ತು ನೀವು ಹೇಳ್ದಂತ ಹಾಡು. ಸೊ ನಾಳೆ ಹಿಂದಿಗೆ ಇಷ್ಟು ಪ್ರಿಪೇರ್ ಆಗಿದ್ರಾ ಅಂತ ಹೇಳ್ತಾ ಇದ್ದೀರಾ. ಸೊ ನಾಳೆ ಹಿಂದಿಗೆ ಎಷ್ಟು ತೆಗಿತೀರಾ ಮಾರ್ಕ್ಸ್ನ? ನಾಳೆನು ಅದೇ 40ಕ್ಕೆ 40. 40ಕ್ಕೆ 40 ತೆಗಿತೀರಾ? ಫುಲ್ ಓದ್ಕೊಂಡ್ ಬಿಟ್ಟಿದ್ರಾ ನೀವು, ಟಾಪರಾ? ಹಾ, ಓಕೆ, ಸೂಪರ್. ಸೊ ಇವತ್ತು ರಾಧಿಕಾ ಪಂಡಿತ್ ಅವ್ರ ಬರ್ತ್ಡೇ ಇದೆ. ಅವ್ರ ಸಿನಿಮಾಗಳನ್ನ ನೋಡಿದಿರಾ? ನೋಡಿದೀವಿ. ಯಾವ್ಯಾವ ನೋಡಿದಿರಾ? ಮೊಗ್ಗಿನ ಮನಸ್ಸು, ಮತ್ತೆ ರಾಮಾಚಾರಿ, ಸಂತೋಷ್ ಐಟ್ ಫಾಲ್, ಆಮೇಲೆ ದೊಡ್ಡ ಮನೆ ಹುಡುಗ, ಆಮೇಲೆ ಕಡ್ಡಿ ಪುಡಿ, ಓಕೆ, ಆಮೇಲೆ ಕೃಷ್ಣನ್ ಲವ್ ಸ್ಟೋರಿ, ಆಮೇಲೆ ಹುಡುಗರು. ಓಕೆ, ಅಷ್ಟೇ. 6 ಸಿನಿಮಾಗಳ ಹೆಸರನ್ನ ಹೇಳಿದ್ರಿ. ಇಷ್ಟೇ ಗೊತ್ತಿರೋದಾ ಅಥವಾ ಇಷ್ಟೇ ನೋಡಿರೋದಾ? ನೋಡಿದೀವಿ. ಬೇರೆ ಯಾವ್ದು ಸಿನಿಮಾ ಗೊತ್ತಾ ನಿಮ್ಗೆ ಹೆಸರು ಹೇಳೋದಕ್ಕೆ? ಗೊತ್ತು. ಅಲೆಮಾರಿ, ಆಮೇಲೆ ಗಾನ ಭಜನ, ಆಮೇಲೆ 18ನೇ ಕ್ರಾಸ್. ಅಷ್ಟೇ ಗೊತ್ತಿರೋದಷ್ಟೇ. ಹೇಳಿ. ಅಷ್ಟೇ. ಸೌಜನ್ಯ ಅವರೇ, ಸೂಪರ್. ನೀವೇ ಹೈಯೆಸ್ಟ್ ಇಲ್ಲಿವರೆಗೂ 7 ಹೆಸರು ಹೇಳ್ಬಿಟ್ರಿ. 7 ಹೆಸರು ಹೇಳ್ಬಿಟ್ರಿ ನೀವೇ ಹೈಯೆಸ್ಟ್ ಇಲ್ಲಿವರೆಗೂ. ಥ್ಯಾಂಕ್ಸ್. ಸೂಪರ್, ಚೆನ್ನಾಗಿ ಟ್ರೈ ಮಾಡಿದ್ರಿ. ಅದರ ಹಾಡು ಹೇಳ್ತಾರೆ ಇವತ್ತು ರಾಧಿಕಾ ಪಂಡಿತ್ ಅವ್ರು ಡೆಡಿಕೇಟ್ ಮಾಡ್ಬಿಟ್ಟು? ಇಲ್ಲ. ಬೇಡವಾ? ಪೋಯಮ್ ಸಾಕು ಅಂತ ಹೇಳಿದ್ರಾ? ರಾಧಿಕಾ ಪಂಡಿತ್ ಅವ್ರಿಗೆ ನಮ್ ಕಡೆಯಿಂದ ಹ್ಯಾಪಿ ಬರ್ತ್ಡೇ. ಸೂಪರ್. ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ನಿಮ್ ಕಡೆಯಿಂದ? ಇಲ್ಲ, ರಾಧಿಕಾ ಪಂಡಿತ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ. ಸೂಪರ್. ಸೌಜನ್ಯ ಅವ್ರ ಕಡೆಯಿಂದ
ಸೊ ರಾಧಿಕಾ ಪಂಡಿತ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಕರೆ ಮಾಡ್ತೀರಿ ಸೌಜನ್ಯ ಅವರೇ. ಶುಭ ಸಂಜೆ. ಆಲ್ ದ ಬೆಸ್ಟ್ ಹಾಗೆ ನಾಳೆಗೆ. ಥ್ಯಾಂಕ್ ಯು. ಸೌಜನ್ಯ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಇದು ರಾಧಿಕಾ ಪಂಡಿತ್ ಅವರ ಬರ್ತ್ಡೇ ಆಗಿರೋದ್ರಿಂದ ಅವರ ಸಿನಿಮಾಗಳ ಹೆಸರನ್ನ ಹೇಳಬೇಕು. ನೋಡೋಣ ಯಾರು ಅತಿ ಹೆಚ್ಚು ಹೆಸರುಗಳನ್ನ ಹೇಳ್ತಾ ಹೋಗ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸಾಕಷ್ಟು ಬಾರಿ ಕರೆ ಮಾಡಿರ್ತೀರಾ, ತುಂಬ ಮೆಲ್ಲಗೆ ಧ್ವನಿ ಕೇಳಿಸ್ತಾ ಇರುತ್ತೆ. ಅದು ಫೋನ್ ಪ್ರಾಬ್ಲಮ್ ಆಗಿರ್ಬೋದು, ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಸೊ ಬೇರೆ ಏನಾದರೂ ನಿಮಗೆ ಇಶ್ಯೂಸ್ ಇರ್ಬೋದು, ಅಥವಾ ಸ್ಪೀಕರಲ್ಲಾಗಿರ್ಬೋದು, ಮೈಕ್ರೋಫೋನಲ್ಲಾಗಿರ್ಬೋದು, ಏನಾದರೂ ಇಶ್ಯೂಸ್ ಇರ್ಬೋದು. ಸೊ ಅದೆಲ್ಲ ಆಗಬಾರ್ದು ಅಂದರೆ ನೀವು ಕೂಡ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕರೆ ಮಾಡಬೇಕು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ರುಚಿತಾ. ನಿಖಿತಾ. ನಿಖಿತಾ ಅಕ್ಕನ ನಿಮ್ಮ ಹೆಸರು ಅಥವಾ ನಿಖಿತಾ ಅಷ್ಟೇನಾ? ನಿಖಿತಾ ಅಕ್ಕನ ನಿಮ್ಮ ಹೆಸರು? ನಿಖಿತಾ ಅಷ್ಟೇನಾ? ನಿಖಿತಾ ಅಕ್ಕ ಅಷ್ಟೇ. ಓಕೆ, ಸೂಪರ್. ಎಸ್ ನಿಖಿತಾ ಅವರೇ, ನೀವೇನು ಓದ್ತಾ ಇರೋದು? ಏನು ಓದ್ತಾ ಇರೋದು ನೀವು? ಮೂರು ಓದ್ತಿದ್ದೀರಾ? ಏನ್ ಮೂರು ಓದ್ತಿದ್ದೀರಾ? 3ನೇ ಕ್ಲಾಸ್ ಅಕ್ಕ. 3ನೇ ಕ್ಲಾಸ್ ಓದ್ತಾ ಇದ್ರೆ ಅದ್ರ ಪೋಯಮ್ ಹೇಳ್ತೀರಾ ಇವತ್ತು? ಕೇಳಿರಿ ಮಕ್ಕಳೇ ನಾನಿನ ಪ್ರಜೆಗಳ ಕೇಳಿ ಏಳುವೆನ ತಂದ ಸ್ವತಂತ್ರಕ್ಕಾಗಿ ಹೋರಾಡಿ ಮಡಿ ಕಿತ್ತೂರು ರಾಣಿಯ ಕಥೆಯಿಂದ ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ತೀರ ಪುತ್ರಿಯು ಜಳಸಿಹಳು ದುಳಪ್ಪ ದೇಸಾಯಿ ಪದ್ಮಾವತಿಯ ಕುಲಪುತ್ರಿಯೇ ಚೆನ್ನಮ್ಮ ತಂದೆ ವದನೆ ಪೋಷಕರದನೆ ಬೇಟೆಗೆ ಕಾಡಿಗೆ ಓದಿಹಳು ಕತ್ತೆ ಬರಸೆ ಬಿಲ್ಲು ಬಾಣ ಕುದುರೆ ಸವಾರಿ ಎಳಿಸಳು ಕಿತ್ತೂರು ದರಿಯ ಮಲ್ಲ ಸಜ್ಜನ ಸೀತೆಯ ಮಡದಿ ಎನಿಸಿಹಳು ಮಲ್ಲ ಸಜ್ಜನ ಮರಣ ತನ್ನಂತರ ಕಿತ್ತೂರು ರಾಣಿಯ ಆಗಿಹಳು ಕಿತ್ತೂರು ನಾಡಿನ ಸ್ವತಂತ್ರಕ್ಕಾಗಿ ಬೇಟೆ ಶಾಪ ವಿರುದ್ಧ ಅಷ್ಟಕ್ಕ ಇರೋದು. ಓಕೆ, ಸೂಪರ್, ಚೆನ್ನಾಗಿ ಹೇಳಿದ್ರಿ ಹಾಡನ್ನ. ಎಲ್ಲಿ ಕಲ್ತ್ಕೊಂಡಿದ್ದು ಇದನ್ನ? ಎಲ್ಲಿ ಕಲ್ತ್ಕೊಂಡ್ರಿ ಇದನ್ನ? ನಿಮ್ಮ ಹೆಸರು ಹೇಳ್ಕೊಟ್ರು? ನಿಮ್ಮ ಹೆಸರು? ನಿಮ್ಮ ಹೆಸರೇನು? ಸ್ವಾತಿ ಮಿಸ್. ಓಕೆ, ಸೂಪರ್. ಸರಿ, ಇವತ್ತು ನಾವು ರಾಧಿಕಾ ಪಂಡಿತ್ ಅವ್ರ ಬರ್ತ್ಡೇ ಇದೆ, ಅವ್ರ ಬಗ್ಗೆ ಮಾತಾಡ್ತಿದೀವಿ. ಅವ್ರ ಸಿನಿಮಾಗಳನ್ನ ನೀವು ನೋಡಿದಿರಾ? ಯಾವ ಸಿನಿಮಾ ನೋಡಿದಿರಾ? ನೋಡಿದಿರಾ? ಓಕೆ, ಧನ್ಯವಾದಗಳು ನಿಖಿತಾ ಅಕ್ಕ ಅವರೇ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ರಾಧಿಕಾ ಪಂಡಿತ್ ಅವ್ರ ಸಿನಿಮಾಗಳನ್ನ ನೋಡಿದಿರಾ ಅಂತ ಕೇಳ್ದೆ. ಯಾವ ಸಿನಿಮಾ ನೋಡಿದಿರಾ? ರಾಮಾಚಾರಿ, ದೊಡ್ಡ ಹುಡುಗ, ಹುಡುಗರು. ಸೂಪರ್. ಈ ಸಿನಿಮಾ ನೀವು ನೋಡಿದಿರಾ ಅಥವಾ ಇಷ್ಟೇ ಗೊತ್ತಿರೋದಾ? ಇಷ್ಟೇ ಗೊತ್ತಿರೋದು. ಓಕೆ, ಸೂಪರ್, ಸೂಪರ್ ಆಗಿ ಟ್ರೈ ಮಾಡಿದ್ರಿ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿ ನಿಖಿತಾ ಅವರೇ. ಶುಭ ಸಂಜೆ. ಎಸ್, ನಿಖಿತಾ ಅವರು ಕೂಡ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು. 5 ಹೆಸರನ್ನ ಹೇಳಿದ್ರು, ಪಟಪಟ ಅಂತ ಹೇಳಿದ್ರು. ಅದ್ರ ಜೊತೆಗೆ ಒಂದು ಹಾಡನ್ನ ಕೂಡ ಹೇಳಿದ್ರು. ನಿಮ್ಮ ಬಳಿ ಯಾವ್ದೊಂದು ಹಾಡುಗಳಿತ್ತು ಅಂದ್ರೆ ಅದನ್ನ ಕೂಡ ನಮ್ಗೆ ಹೇಳೋದಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ. ಅದ್ರ ಜೊತೆಗೆ ಇವತ್ತು ರಾಧಿಕಾ ಪಂಡಿತರ ಸಿನಿಮಾಗಳ ಹೆಸರನ್ನ ಹೇಳ್ತೋಗ್ಬೇಕು. ನೋಡೋಣ ಯಾರು ಅತಿ ಹೆಚ್ಚು ಸಿನಿಮಾಗಳ ಹೆಸರನ್ನ ಹೇಳ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಎಸ್, ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಇಶ್ಯೂ ಇಲ್ಲದೆ ಇರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಕೆಲವೊಂದು ಥಿಂಗ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡಿ, ಅವಾಗ ಆರಾಮಾಗಿ ನೀವು ಕೂಡ ಮಾತಾಡ್ಬೋದು. ಜೊತೆಗೆ ಟಿವಿ ವಾಲ್ಯೂಮ್ನ ಕೂಡ ಆಫ್ ಮಾಡಿ ಮಾತಾಡಿ. ಸೊ ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಕಾರ್ತಿಕ್ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ನೀವು ಸ್ಕೂಲ್ಗೆ ಹೋಗಿ ಬಂದ್ರೆ ಇವತ್ತು?
ಹಾ ಮೇಡಮ್ ಸ್ಕೂಲ್ಗೆ ಹೋಗಿ ಬಂದ್ವಿ. ಏನ್ ಮಾಡಿದ್ರಿ ಸ್ಕೂಲಲ್ಲಿ? ಮೇಡಮ್ ಇವತ್ತು ಲೆಸನ್ ಇತ್ತು ಮೇಡಮ್. ಹಾ ಮ್ಯಾಥ್ಸ್ ಲೆಸನ್ ಮಾಡಿದ್ರು. ನೋಟ್ಸ್ ಇನ್ಕಂಪ್ಲೀಟ್ ಇದ್ರೆ ನೋಟ್ಸ್ ಕಂಪ್ಲೀಟ್ ಮಾಡಿದ್ವಿ. ಓಕೆ ಸೂಪರ್. ಇವತ್ತಾದ್ರೆ ಹಾ, ಪೋಯಂ madam. ಹೇಳ್ತೀರಾ? ಹಾ ಮೇಡಮ್ ಇವತ್ತು ಪೋಯಮ್ ಹೇಳ್ತೀನಿ. ಹಾ ಹೇಳಿ. ನೀತಿ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಹ್ಮ್ ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುದು ಹೀಗೆ ನಗುತ್ತಲಿರುವುದು ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟ ನಿಲ್ಲದು ಹಿರಿಯರ ಇರಲಿ ಕಿರಿಯರ ಬರಲಿ ಬೇಗ ತೋರದು ಕಷ್ಟವು ಸುಖವು ಅಳುಕದೆ ಆಡಿ ಕೂಗುತ್ತಿರುವುದು ಹೀಗೆ ಕೂಗುತ್ತಿರುವುದು ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ಏತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು ಹೀಗೆ ಬೆಳಗುತ್ತಿರುವುದು ಆಡಿಸುವ ಆತನ ಕೈ ಚಲಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆ ಜೀವ ತುಂಬಿ ಕುಣಿಸಿ ನಲಿಸಿದೆ ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಆಯ್ತು ಮೇಡಮ್. ಯಾಕೆ ನೀವು ಹಳೆ ಹಳೆ ಹಾಡುಗಳನ್ನ ಹೇಳ್ತೀರಾ? ನಿಮ್ಗೆ ಹಳೆ ಹಾಡುಗಳಂದ್ರೆ ಇಷ್ಟನಾ? ಹಾ ಮೇಡಮ್. ಹಳೆ ಹಾಡುಗಳಂದ್ರೆ ಇಷ್ಟನಾ ನಿಮಗೆ? ಹಾ ಮೇಡಮ್. ಹಳೆ ಹಾಡುಗಳೆಲ್ಲವೂ ಇಷ್ಟ ಆಗ್ತಾವ? ಕೆಲವೊಂದು ಹಾಡುಗಳು ಮಾತ್ರ ಇಷ್ಟ ಆಗುತ್ತಾ? ನಾನ್ ನೋಡಿರೋ ಹಾಡು ಇಷ್ಟ ಆಗ್ತದೆ ಮೇಡಮ್. ಸೂಪರ್. ಸೊ ಇವತ್ತು ರಾಧಿಕಾ ಪಂಡಿತ್ ಅವ್ರ ಬರ್ತ್ಡೇ ಇದೆ. ಹಾ ಮೇಡಮ್. ಅವ್ರು ಯಾವ ಸಿನಿಮಾಗಳನ್ನ ನೀವು ನೋಡಿದಿರಾ? ರಾಮಚಾರಿ, ಸಂತೋಷ್ ಟೆಕ್ಕಾಂ, ಬಹದ್ದೂರ್, ಅದ್ದೂರಿ, ಹಾ ಮತ್ತೆ ಹುಡುಗರು, ಹಾ ದೊಡ್ಡ ಮನೆ ಹುಡುಗ, ಮತ್ತೆ ಇಷ್ಟೇನಾ? ಹಾ ಮೇಡಮ್. ಓಕೆ. ಇನ್ನು ನೋಡಿದೀವಿ ನೆನಪು ಬರ್ತಾ ಇಲ್ಲ. ಇವತ್ತು ಅವ್ರ ಬರ್ತ್ಡೇ ಆಗಿರೋದ್ರಿಂದ ಅವ್ರ ಸಿನಿಮಾಗಳ ಹೆಸರನ್ನ ಹೇಳ್ಬೇಕು. ನಿಮಗೆ ಗೊತ್ತಿರೋ ಹೆಸರನ್ನೆಲ್ಲ ಹೇಳ್ತೀರಾ? ಹಾ ಮೇಡಮ್. ಅವರ ಸಿನಿಮಾಗಳ ಹೆಸರನ್ನ ಹೇಳ್ಬೇಕು. ಫನ್ ಆಕ್ಟಿವಿಟಿ ಇದೆ ಇವತ್ತು. ಯಾರು ಅತಿ ಹೆಚ್ಚು ಹೇಳ್ತಾರೆ ಅಂತ ಹಾ ಮೇಡಮ್. ಟ್ರೈ ಮಾಡ್ತೀರಾ? ಹಾ ಮೇಡಮ್ ಹೇಳ್ತೀನಿ. ಹಾ ಹೇಳಿ. ಸಂತೋಷ್ ಟೆಕ್ಕಾಂ, ರಾಮಚಾರಿ, ಬಹದ್ದೂರ್, ಅದ್ದೂರಿ, ಹುಡುಗರು, ಅಷ್ಟೇ ಮೇಡಮ್. ಅಷ್ಟೇ. ಓಕೆ. 6 ಹೆಸರನ್ನ ಹೇಳಿದ್ರಿ, ಸಾಕಾ? ಹಾ ಮೇಡಮ್ ನೆನ್ಪು ಬರ್ತಿಲ್ಲ. ಓಕೆ, ಇಲ್ಲಿ ಪರವಾಗಿಲ್ಲ. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಕಾರ್ಯಕ್ರಮ ನೋಡ್ತಾರ ಎಲ್ಲರಿಗೂ ಶುಭ ಸಂಜೆ. ಓಕೆ, ಕೌಶಿಕ್ ಅವರ ಕಡೆಯಿಂದ ಕಾರ್ಯಕ್ರಮ ನೋಡ್ತಾರೆ, ಎಲ್ಲರಿಗೂ ಕೂಡ ಶುಭ ನನ್ ಸಂಜೆ. ತಂಗಿ ಮಾತಾಡ್ತಾರಂತೆ ಮೇಡಮ್. ಹೇಳಿ. ನನ್ ತಂಗಿ ಮಾತಾಡ್ತಾರಂತೆ, ಕೊಡ್ತೀನಿ. ಹಾ ಕೊಡಿ. ಹಲೋ. ಹಾಯ್, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಜಾಹ್ನವಿ ಮೇಡಮ್. ನಮಸ್ತೆ ಜಾನ್ವಿ ಅವರೇ. ಯಾವ ಕ್ಲಾಸಲ್ಲಿ ಹೋಗ್ತಾ ಇರೋದು ನೀವು? 2ನೇ ಕ್ಲಾಸ್ ಮೇಡಮ್. 2ನೇ ಕ್ಲಾಸು. ಸೂಪರ್. ಸ್ಕೂಲ್ಗೆ ಹೋಗಿದ್ರಾ ಇವತ್ತು? ಎಸ್ ಮ್ಯಾಮ್. ಏನ್ ಹೇಳ್ಕೊಟ್ರು ಸ್ಕೂಲಲ್ಲಿ? ಪದ್ಯ ಅವೆಲ್ಲ ಹೇಳ್ಕೊಡ್ತಾರೆ ಮೇಡಮ್. ಅವೆಲ್ಲ ಹೇಳ್ಕೊಡ್ತಾರಾ? ನಮಗೂ ಅವೆಲ್ಲ ಹೇಳ್ಬಿಡಿ, ಒಂದು ಪದ್ಯ ಹೇಳ್ಬಿಡಿ. ಹಾ ಮೇಡಮ್. ಹಾ ಹೇಳಿ. ಹುಲಿ ಮತ್ತು ಸೊಳ್ಳೆ, ಅದನ್ನ ಹೇಳ್ತೀನಿ ಮೇಡಮ್. ಹಾ ಹೇಳಿ. ಹುಲಿ ಮತ್ತು ಸೊಳ್ಳೆ. ಹುಲಿಯೊಂದು ಮರದ ಕೆಳಗೆ ಮಲಗಿತ್ತು. ಒಂದು ಸೊಳ್ಳೆ ಗುಯ್ಗುಟ್ಟುತ್ತಾ ಮುಖದ ಹತ್ತಿರ ಬಂತು. ಆಗ ಹುಲಿ, ಏ ಸೊಳ್ಳೆ, ಇಲ್ಲಿಂದ ಹೋಗು ಎಂದಿತು. ನಾನ್ಯಾಕೆ ಇಲ್ಲಿಂದ ಹೋಗಬೇಕು? ನಾನು ನಿನಗೆ ಹೆದರುವುದಿಲ್ಲ ಎಂದಿತು. ಹುಲಿಗೆ ಇದನ್ನು ಕೇಳಿ ಸಿಟ್ಟು ಬಂದಿತು. ಸೊಳ್ಳೆಯನ್ನು ಸಾಯಿಸಲು ತನ್ನ ಕಾಲಿನಿಂದ ಹೊಡೆಯಿತು. ಸೊಳ್ಳೆ ಹಾರಿ ಹೋಯಿತು. ಕಾಲಿನ ಹೊಡೆತ ಹುಲಿಯ ಮುಖದ ಮೇಲೆ ಬಿದ್ದು ಗಾಯವಾಯಿತು. ರಕ್ತ ಬಂದಿತು. ನಿನ್ನನ್ನು ಬಿಡಲ್ಲ ನಾನು, ಹುಲಿ ಹೇಳಿತು. ಅದನ್ನು ಕೇಳಿ ಸೊಳ್ಳೆ ನಕ್ಕಿತು. ಮತ್ತೆ ಮುಖದ ಮೇಲೆ ಕುಳಿತಿತು. ಹುಲಿ ಪುನಃ ಹೊಡೆಯಿತು. ಸೊಳ್ಳೆ ಮತ್ತೆ ತಪ್ಪಿಸಿಕೊಂಡಿತು. ಹುಲಿಯ ಮುಖದಿಂದ ಮತ್ತೆ ರಕ್ತ ಬಂತು. ಸೊಳ್ಳೆ ಜೋರಾಗಿ ನಕ್ಕಿತು. ಸೊಳ್ಳೆಯನ್ನು ಸಾಯಿಸುವುದು ಸಾಧ್ಯವಿಲ್ಲ ಎಂದು ಹುಲಿಗೆ ತಿಳಿಯಿತು. ಆಗ ಸೊಳ್ಳೆ, ಗೆಳೆಯ, ಇಲ್ಲಿ ಯಾರು ಯಾರಿಗೆ ದೊಡ್ಡವರಲ್ಲ, ಚಿಕ್ಕವರು ಅಲ್ಲ. ಎಲ್ಲರಿಗೂ ಅವರದೇ ಆದ ವಿಶೇಷ ಗುಣಗಳು ಇರುತ್ತವೆ ಎಂದಿತು. ಹುಲಿ ಸೋತು ಅಲ್ಲಿಂದ ಹೊರಟು ಹೋಯಿತು. ನಮ್ಮನ್ನ ಮಾತಾಡ್ತಾರೆ.
ನಮ್ಮ ಅಣ್ಣ ಮಾತಾಡ್ತಾನೆ ಮೇಡಮ್, ಕೌಶಿಕ್ ಮೇಡಮ್. ಹಾ ಕುಡಿ. ಆ, ಕೌಶಿಕ್ ಅವರಲ್ವಾ ಇವಾಗ ಮಾತಾಡಿದ್ದು? ಗುಡ್ ಈವ್ನಿಂಗ್. ಕೌಶಿಕ್ ಅವರಲ್ವಾ ಇವಾಗ ಮಾತಾಡಿದ್ದು? ಏನ್ ಮೇಡಮ್? ಇವಾಗ ಆಗ್ಲೇ ನೀವು ತಾನೇ ಮಾತಾಡಿದ್ದು, ಇವ್ರಕ್ಕಿಂತ ಮುಂಚೆ, ಜಾನ್ಯಕ್ಕಿಂತ ಮುಂಚೆ. ಇಲ್ಲ ಮೇಡಮ್, ಅವ್ರು ಕಾರ್ತಿಕ್ ಮೇಡಮ್, ನಾವು ಕೌಶಿಕ್. ಓ ಕೌಶಿಕ್ ಅವರೇ, ಓಕೆ. ಹೇಳಿ ಕೌಶಿಕ್ ಅವರೇ. ಸೊ ನೀವು ಹೋಗಿ ಬಂದ್ರ ಸ್ಕೂಲಿಗೆ ಇವತ್ತು? ಮೇಡಮ್ ಇದು ಇವತ್ತು ರಾಧಿಕಾ ಪಂಡಿತ್ ಅವ್ರ ಸಿನಿಮಾಗಳ ಹೆಸರನ್ನ ಹೇಳ್ಬೇಕು. ಹೇಳಿ. ಹಲೋ, ಧನ್ಯವಾದಗಳಿಗೆ, ಕರೆ ಮಾಡ್ತಾರೆ. ಬಾಯ್. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಇವತ್ತು ನಮ್ಮ ರಾಧಿಕಾ ಪಂಡಿತರ ಜನ್ಮದಿನ ಆಗಿರೋದ್ರಿಂದ ಅವರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ನೋಡೋಣ ಯಾರು ಅತಿ ಹೆಚ್ಚು ಸಿನಿಮಾಗಳನ್ನ ಹೆಸರನ್ನ ಹೇಳ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸುಮಾ ಅವರೇ, ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ ಸುಮಾ ಅವರೇ? ಓಕೆ. ಸೊ ನಿಮ್ಮ ನೆಚ್ಚಿನ ನಟಿ ಯಾರು? ನಿಮ್ಮ ನೆಚ್ಚಿನ ನಟಿ ಯಾರು? ರಮ್ಯಾ ಅವರಂದ್ರೆ ಯಾಕೆ ಇಷ್ಟ ಆಗ್ತಾರೆ ರಮ್ಯಾ ಅವರು? ಓಕೆ, ಸೂಪರ್. ಅವ್ರು ಯಾವ ಸಿನಿಮಾ ತುಂಬ ಇಷ್ಟ ನಿಮಗೆ? ಓಕೆ, ಸೂಪರ್. ಸೊ ಇವತ್ತು ರಾಧಿಕಾ ಪಂಡಿತ್ ಅವ್ರ ಜನ್ಮದಿನ ಇದೆ. ಸೊ ಹಾಗಾಗಿ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ. ಅವರ ಸಿನಿಮಾ ನಿಮ್ಗೆ ಯಾವ್ದು ತುಂಬ ಇಷ್ಟ? ರಾಧಿಕಾ ಪಂಡಿತ್ ಅವ್ರದ್ದು ದಿಲ್ವಾಲ ಸಿನಿಮಾ ಇಷ್ಟ ಆಗಿ. ಯಾಕೆ ಇಷ್ಟ ಆಗಿದೆ ದಿಲ್ವಾಲ ಸಿನಿಮಾ? ಸೂಪರ್, ಹೌದಾ? ಓಕೆ. ಸೊ ನಿಮಗೆ ದಿಲ್ವಾಲ ಸಿನಿಮಾ ಇಷ್ಟ ಆಗುತ್ತೆ. ನಾನು ಯಾರ ಹತ್ರನೂ ಕೇಳಿದ್ದಿಲ್ಲ ದಿಲ್ವಾಲ ಸಿನಿಮಾ ಇಷ್ಟ ಆಗುತ್ತೆ ಅಂತ. ಸ್ವಲ್ಪ ಡಿಫ್ರೆಂಟ್ ಆನ್ಸರ್ ಕೊಟ್ರಿ. ಓಕೆ, ಸೂಪರ್. ಸೊ ಇವತ್ತು ರಾಧಿಕಾ ಪಂಡಿತ್ ಅವ್ರ ಜನ್ಮದಿನ ಆಗಿರೋದ್ರಿಂದ ಅವ್ರ ಸಿನಿಮಾಗಳ ಹೆಸರನ್ನ ಹೇಳಬೇಕು. ಟ್ರೈ ಮಾಡ್ತೀರಾ ಹೇಳೋದಕ್ಕೆ? ಓಕೆ, ಹೇಳಿ, ಸ್ಟಾರ್ಟ್. ಓಕೆ. ಹಾಂ 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 ಹಾಂ. ಓಕೆ. ಸೊ ಟೋಟಲ್ ಆಗಿ ಬಂದ್ಬಿಟ್ಟು 22 ಹೆಸರು ಹೇಳಿದ್ರಿ ಅಲ್ವಾ? ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ. ನೀವೇ ಇಲ್ಲಿವರೆಗೂ ಒಟ್ಟು ಹೈಯೆಸ್ಟ್ ಹೇಳಿರುವಂಥದ್ದು. ಚೆನ್ನಾಗಿ ಟ್ರೈ ಮಾಡಿದ್ರಿ. ಅದರ ಹಾಡು ಹೇಳ್ತೀರಾ ಇವತ್ತು? ಓಕೆ, ಸೂಪರ್. ಅದರ ಹಾಡು ಹೇಳ್ತೀರಾ ಇವತ್ತು? ಅವ್ರಿಗೆ ಡೆಡಿಕೇಟ್ ಮಾಡಿಬಿಟ್ಟು ಅದರ ಹಾಡು ಹೇಳ್ತೀರಾ? ಒಂದು 2 ಲೈನ್ ಸಿನಿಮಾದ ಯಾವ್ದಾದ್ರು ಒಂದು ಟ್ರೈ ಮಾಡಿ. ಸೋಮ ಅವರೇ, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ಓಕೆ. ಎಸ್, ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾರು ಮತ್ತೆ ಶುಭಾಶಯ ತಿಳಿಸ್ಬೇಕಿತ್ತ? ಓಕೆ, ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಸುಮಾರು ಕಡೆಯಿಂದ ಹಾಯ್, ಹೇಗೆ ಗುಡ್ ಈವ್ನಿಂಗ್. ನಿಮಗೂ ಕೂಡ ಗುಡ್ ಈವ್ನಿಂಗ್. ಹೀಗೆ ಕರೆ ಮಾಡ್ತೀರಿ. ಬಾಯ್. ಸುಮಾರು ತುಂಬ ಚೆನ್ನಾಗಿ ಮಾತಾಡಿದ್ರು. ಜೊತೆಗೆ ಅವರು ಕೂಡ ಹೈಯೆಸ್ಟ್ ಹೇಳಿದ್ದಾರೆ ಇಲ್ಲಿವರೆಗೂ. ನೋಡೋಣ ಇವರ ರೆಕಾರ್ಡ್ನ ಮತ್ತೆ ಯಾರು ಬೀಟ್ ಮಾಡ್ತಾರಾ ಅಂತ. ಇನ್ನು ಸಾಕಷ್ಟು ಕಾಲ್ಸ್ನ ಅಟೆಂಡ್ ಮಾಡ್ತೀನಿ, ಸಾಕಷ್ಟು ವಿಷಯಗಳನ್ನು ಹೇಳ್ತೀನಿ ರಾಧಿಕಾ ಪಂಡಿತ್ ಅವರ ಬಗ್ಗೆ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ. ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ವೆಂಕಟೇಶ್ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ವಸ್ತುರದಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಆಟೋ ಓಡಿಸ್ತಿದ್ವಿ. ಆಟೋ ಓಡಿಸಿದ್ರೆ ಎಷ್ಟು ವರ್ಷದಿಂದ? ನಾವು ಸುಮಾರು ಒಂದು 5-6 ವರ್ಷದಿಂದ ಆಟೋ ಓಡಿಸ್ತಿದ್ವಿ. 5-6 ವರ್ಷದಿಂದ ಓಡಿಸ್ತಾ ಇದ್ದೀರಾ? ಮೇಡಮ್. ಸೊ ಹೇಗನ್ಸುತ್ತೆ ನಿಮ್ಗೆ? ಈಗ ಸದ್ಯಕ್ಕೆ ಎಲ್ಲ ಒಂದು ಬಸ್ಸಿಂದೆಲ್ಲ ಎಲ್ಲರೂ ಬರ್ತಾ ಇಲ್ಲ ಜಾಸ್ತಿ, ಆಟೋಗೆ ಫ್ರೀ ಆಗ್ಬಿಟ್ಟಿದೆ ಬಸ್ ಅಂತ. ನಿಮ್ಗೇನೆಲ್ಲ ಚೆನ್ನಾಗಿದೆಯಾ ಬಾಡಿಗೆ? ಬಾಡಿಗೆ ಅಷ್ಟಕ್ಕಷ್ಟೇ ಮೇಡಮ್, ಮೊದ್ಲಂಗೇನಿಲ್ಲ. ಓಕೆ, ಒಂದು ರೇಂಜಲ್ಲಿ ನಡೀತಾ ಇದೆ. ಓಕೆ, ಸೂಪರ್. ಸೊ ಇವತ್ತು ರಾಧಿಕಾ ಪಂಡಿತರ ಹುಟ್ಟುಹಬ್ಬ ಇದೆ. ಹಾ ಮೇಡಮ್. ಅವ್ರ ಸಿನಿಮಾಗಳು ನೀವು ನೋಡಿದಿರಾ?
ಹಾ ನೋಡಿದೀವಿ ಮೇಡಮ್. ಯಾವ ಸಿನಿಮಾ ನೋಡಿದಿರಾ? ಅಷ್ಟು ಫಿಲಮ್ ನೋಡಿದೀವಿ ಮೇಡಮ್. ಅಷ್ಟು ಫಿಲ್ಮ್ ನೋಡಿದಿರಾ? ಯಾವ್ದು ಫೇವ್ರೇಟು? ಫೇವ್ರೇಟ್ ಮಾಸ್ಟರ್ ಪೀಸ್ ಅಲ್ಲ ಇದು ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್. ಸಂಜು ಸ್ಟ್ರೇಟ್ ಫಾರ್ವರ್ಡ್ ಇಷ್ಟ ಆಗುತ್ತೆ. ಯಾಕೆ ಇಷ್ಟ ಆಗುತ್ತೆ ಸಿನಿಮಾ? ಹಾಗೆ ಆಕ್ಷನ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಓಕೆ ಸೂಪರ್. ಹಲೋ ಓಕೆ, ಅದಕ್ಕೆ ಇಷ್ಟ ಆಗುತ್ತೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಯಾರು ನಗ್ತಾ ಇರೋದು? ಹೇಳಿ ಮೇಡಮ್. ಬ್ಯಾಕ್ಗ್ರೌಂಡ್ ಅಲ್ಲಿ ಯಾರೋ ನಗ್ತಾ ಇದಾರಲ್ವಾ? ಇದು ಹಲೋ ಹಾ ಹೇಳಿ ಮೇಡಮ್. ವೆಂಕಟೇಶ್ ಅವರೇ ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಿದ್ಯಾ ವೆಂಕಟೇಶ್ ಅವರೇ? ಹಾ ಮೇಡಮ್ ಕೇಳಿಸ್ತಿದೆ ಹೇಳಿ. ಓಕೆ, ಸೊ ಇವತ್ತು ರಾಧಿಕಾ ಪಂಡಿತರ ಹುಟ್ಟುಹಬ್ಬ ಆಗಿರೋದ್ರಿಂದ ಒಂದು ಸಿಂಪಲ್ ಟಾಸ್ಕ್ ಇಟ್ಕೊಂಡಿದ್ದೀವಿ. ಏನಪ್ಪ ಟಾಸ್ಕ್ ಅಂತ ಅಂದ್ರೆ, ರಾಧಿಕಾ ಪಂಡಿತರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ಯಾರ ಅತಿ ಹೆಚ್ಚು ಹೆಸರನ್ನ ಹೇಳ್ತಾರೆ ಅಂತ ಟ್ರೈ ಮಾಡ್ತೀರಾ? ಹಾ ಮೇಡಮ್ ಟ್ರೈ ಮಾಡ್ತೀವಿ. ಓಕೆ ಹೇಳಿ. ಮಿಸ್ಟರ್ ಅಂಡ್ ಮಿಸ್ಟರ್ ರಾಮಾಚಾರಿ, ಓಕೆ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್, ಓಕೆ ಮೊಗ್ಗಿನ ಮನಸ್ಸು, ಹ್ಮ್ ಅದ್ದೂರಿ, ಹ್ಮ್ ದೊಡ್ಡ ಮನೆ ಹುಡುಗ, ಹ್ಮ್ ಬಹದ್ದೂರ್, ಹ್ಮ್ ರಾಮ, ಓಕೆ ಇಡಿಬುಡಿ, ಹಾ ಆದಿಲಕ್ಷ್ಮಿ ಪುರಾಣ, ಹಾ ಹುಡುಗರು, ಸೂಪರ್. ಕೃಷ್ಣ ಲವ್ ಸ್ಟೋರಿ, ಹಾ ಎಂದೆಂದಿಗೂ, ಹ್ಮ್ ದಿಲ್ವಾಲ, ಹ್ಮ್ ಸಾಗರ್, ಹ್ಮ್ ಝೂಮ್, ಹಾ ಅಲೆಮಾರಿ, ಹಾ ಬ್ರೇಕಿಂಗ್ ನ್ಯೂಸ್, ಹಾ ಲವ್ ಗುರು, ಓಕೆ ಗಾನ ಭಜಾನ, ಓಕೆ ಒಲವೇ ಜೀವನ. ಹಾ ಮತ್ತೆ ಅಷ್ಟೇ ಮೇಡಮ್ ನೆನಪಿರೋದು. ನೋಡ್ಕೊಂಡು ಹೇಳ್ತಾ ಇದ್ದೀರಾ? ಎಷ್ಟು ಹೇಳಿದ್ರಿ ಹೇಳಿ ನೀವು? ನಾವು ಲೆಕ್ಕ ಮಾಡ್ಕೊಂಡಿಲ್ಲ ಮೇಡಮ್, ನೀವು ಲೆಕ್ಕ ಮಾಡ್ಕೊಂಡಿಲ್ಲ. 29 ಹೇಳಿದ್ರಿ. ಹಾ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಇಲ್ಲಿವರೆಗೂ ನೀವೇ ಹೈಯೆಸ್ಟ್ ಹೇಳಿರುವಂಥದ್ದು. ಇನ್ನೊಂದು ಹೇಳ್ಬಿಡಿ, 30 ಆಗ್ಬಿಡುತ್ತೆ. ಇನ್ನೊಂದು ಅರ್ಜುನ್ ಪಾಟೀಲ್. ಯಾವುದು? ಹಲೋ ಓಕೆ, ಇಲ್ಲಿ ಪರವಾಗಿಲ್ಲ. ಸರಿ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಮೇಡಮ್, ನಮ್ಮ ಸಿಸ್ಟರ್ಗೂ ನಮ್ಮ ಬ್ರದರ್ಗೂ ವಿಶೇಷ ಹೇಳ್ಬೇಕಾಯ್ತು. ಓಕೆ, ಸಿಸ್ಟರ್ ಬ್ರದರ್ ಹೆಸರು? ಹಲೋ, ನಿಮ್ಮ ಸಿಸ್ಟರ್ ಹಾಗೆ ನಿಮ್ಮ ಬ್ರದರ್ ಹೆಸರು? ನಮ್ಮ ಸಿಸ್ಟರ್ ಹೆಸರು ಹೇಮಾವತಿ ಅಂತೇಳಿ, ಓಕೆ ಬ್ರದರ್ ಹೆಸರು ಕೃಷ್ಣಮೂರ್ತಿ ಅಂತೇಳಿ. ಓಕೆ, ಅವ್ರ ಬರ್ತಡೇ ವಿಶೇಷ ಮಾಡ್ಬೇಕು. ನೀವು ವಿಶ್ ಮಾಡಿ ಅವ್ರಿಗೆ. ಹಲೋ, ವಿಶ್ ಮಾಡಿ ಅವ್ರಿಗೆ ನಿಮ್ಮ ಕಡೆಯಿಂದ ಇವಾಗ ಸ್ಪೆಷಲ್ ಆಗಿ. ಹ್ಯಾಪಿ ಬರ್ತಡೇ ಹೇಮಾವತಿ ಕೃಷ್ಣಮೂರ್ತಿ. ಎಸ್, ಹೇಮಾವತಿ ಹಾಗೆ ಕೃಷ್ಣಮೂರ್ತಿ ಅವರಿಗೆ ಇವತ್ತು ಇಬ್ಬರದು ಹುಟ್ಟುಹಬ್ಬ ಇದೆಯಾ? ಅವಳಿ ಜೋಳಿನವರು? ಹಾ ಇಲ್ಲ ಮೇಡಮ್, ಅವರು ಅಣ್ಣ ತಂಗಿ ಅವಳ ಜೋಡಿ ಏನಲ್ಲ, ಹಾ ಅಂದ್ರೆ ಅವನು ಹುಟ್ಟಿದ್ದಿನ ಅವಳು ಹುಟ್ಟಿದ್ದು. ಸೂಪರ್. ಎಸ್, ಅವರಿಬ್ಬರಿಗೂ ಕೂಡ ಇವತ್ತು ವೆಂಕಟೇಶ್ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ವೆಂಕಟೇಶ್ ಅವರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಶುಭ ಸಂಜೆ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾರೆ, ಸಪೋರ್ಟ್ ಮಾಡ್ತೀರಿ. ಓಕೆನಾ? ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಸಾಕಷ್ಟು ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ಮಾತಾಡೋಣ. ಸೊ ನಿಮಗೂ ಕೂಡ ಅವ್ರ ಫೇವ್ರೇಟ್ ಹೀರೋಯಿನ್ ಅಂತಂದರೆ ಅವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ, ಯಾವ ರೀತಿ ಪಾತ್ರದಲ್ಲಿ ಅವ್ರನ್ನ ನೀವು ನೋಡೋಕೆ ಇಷ್ಟಪಡ್ತೀರಾ ಅಂತ ನೀವು ಕೂಡ ಖಂಡಿತವಾಗ್ಲೂ ಹೇಳ್ಬೋದು. ನನಗಂತೂ ಮೊಗ್ಗಿನ ಮನಸ್ಸು ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ನನ್ನ ಫೇವ್ರೇಟ್ ಹೀರೋಯಿನ್ ಅವಾಗಿಂದನೂ ಅಂತಲೇ ಹೇಳ್ಬೋದು. ಜೊತೆಗೆ ಅದ್ದೂರಿ ಸಿನಿಮಾ ಕೂಡ ತುಂಬ ಮನಸ್ಸನ್ನ ಗೆದ್ದಿತ್ತು. ಸೊ ನಿಮಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಹೇಳಿ ವಿನಯ್ ಕುಮಾರ್ ಅವರೇ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸೊ ಇವತ್ತು ರಾಧಿಕಾ ಪಂಡಿತ್ ಅವ್ರ ಜನ್ಮದಿನ ಆಗಿರೋದ್ರಿಂದ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೇಡಮ್, ಅವ್ರ ಬಹಳ ಇಷ್ಟ. ಓಕೆ, ಹಾ, ಆಮೇಲೆ ನೆನಪಾಗ್ತಿಲ್ಲ. ಹ್ಮ್. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಹ್ಮ್ ಮೊಗ್ಗಿನ ಮನಸ್ಸು, ಹ್ಮ್ ಅಷ್ಟೇ ಮೇಡಮ್ ಗೊತ್ತಿರೋದು. ಸದ್ಯಕ್ಕೆ 3 ಗೊತ್ತು, ಓಕೆ ಹೆಚ್ಚಿಗೆ ಬರ್ತಿಲ್ಲ. ಓಕೆ, ವಿಶ್ ಹ್ಯಾಪಿ ಬರ್ತ್ಡೇ ರಾಧಿಕಾ ಪಂಡಿತ್ ಅವರೇ. ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು. ಕರೆ ಮಾಡ್ತೀರಿ. ಶುಭ ಸಂಜೆ. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ನಿಮ್ಮ ನೆಚ್ಚಿನ ನಟಿ ರಾಧಿಕಾ ಪಂಡಿತ್ ಆಗಿದ್ರು ಅಂದರೆ ಅವ್ರಿಗೆ ಕೂಡ ನೀವು ಕಾರ್ಯಕ್ರಮದ ಮುಖಾಂತರ ವಿಷಯನ ತಿಳಿಸ್ಬೋದು. ಅದರ ಜೊತೆಗೆ ಅವರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ನೋಡೋಣ ಯಾರ ಅತಿ ಹೆಚ್ಚು ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ತಾರೆ ಅಂತ ರಾಧಿಕಾ ಪಂಡಿತ್ ಅವ್ರದ್ದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನೆಟ್ವರ್ಕ್ ಇಶ್ಯೂ ಇದೆ ಅಂತ ಕಾಣಿಸುತ್ತೆ. ಅವ್ರಿಗೆ ಪದೇ ಪದೇ ಕರೆ ಮಾಡ್ತಾ ಇದ್ರೆ, ಆದರೂ ಕೂಡ ನಾನು ಹೇಳ್ತಿರೋದು ನಿಮ್ಗೆ ಕೇಳಿಸ್ತಾ ಇಲ್ಲ, ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅದು ಮಧ್ಯಕ್ಕೆ. ಸೊ ಹಾಗಾಗಿ ನೀವು ಬೇರೆ ಮೊಬೈಲಿಂದ ಅಥವಾ ಬೇರೆ ಯಾವ ರೀತಿ ಅದನ್ನು ಕರೆ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇವತ್ತು ನಾವು ಮಾತಾಡ್ತಿದ್ದೀವಿ ರಾಧಿಕಾ ಪಂಡಿತ್ ಅವರ ಬಗ್ಗೆ. ಹಾಗಾಗಿ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿಬಿಟ್ಟು ಇವತ್ತು ನಾವು ಮಾಡ್ತಾ ಇರೋವಂಥ ಸಿಂಪಲ್ ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಏನಪ್ಪ ಟಾಸ್ಕು ಅಂತ ಅಂದರೆ, ಸೊ ರಾಧಿಕಾ ಪಂಡಿತ್ ಅವರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ನೋಡೋಣ ಯಾರ ಅತಿ ಹೆಚ್ಚು ಸಿನಿಮಾಗಳ ಹೆಸರನ್ನ ಹೇಳ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು?
ಸಾನಿಯಾ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಇಲ್ಲಾಂದ್ರೆ ಕರೆ ಕಟ್ಟಾಗುತ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಥವಾ ಟಿವಿಯಿಂದ ದೂರ ಬಂದ್ಬಿಡಿ. ನಿಮ್ಮ ಹೆಸರು ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಬರ್ತಡೇ ಇದೆ. ಸಾನಿಯಾದು ಬರ್ತ್ಡೇ ಇದೆ. ಬರ್ತಡೇ ಇದೆ. ಓಕೆ, ನಿಮ್ಮ ಹೆಸರೇನು? ನಮ್ಮ ಹೆಸರು ಬಿಬಿಜಾನ್. ಓಕೆ, ಸೊ ಸಾನಿಯಾ ಅವರಿಗೆ ನಿಮ್ಮ ಕಡೆಯಿಂದ, ಬಿಬಿಜಾನ್ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ. ಅವಳಿಗೆ ಒಂದು ಹಾಡು ಹಾಕ್ರಿ, ರಾಧಿಕಾ ಪಂಡಿತ್ ಎಂದು. ಓಕೆ, ಖಂಡಿತವಾಗ್ಲೂ ಪ್ರತಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಕರೆ ಮಾಡ್ತಾರೆ. ಶುಭ ಸಂಜೆ. ಓಕೆ. ಎಸ್, ಒನ್ಸ್ ಅಗೇನ್ ಸಾನಿಯಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು, ಏನಾದರೂ ಶುಭ ಸಂದೇಶವನ್ನು ತಲುಪಿಸಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಬನ್ನಿ, ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ ನವೀನ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೊಸದುರ್ಗ ತಾಲೂಕಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಮೇಡಮ್ ಟ್ಯಾಕ್ರಿ ಓಡಿಸ್ತಾ ಇದ್ದೀವಿ. ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೀರಾ? ಎಷ್ಟು ವರ್ಷದಿಂದ? ನಾವೀಗ ಒಂದು ವರ್ಷದಿಂದ ಓಡಿಸ್ತಾ ಇದೀವಿ ಮೇಡಮ್. 1 ವರ್ಷದಿಂದ ಓಡಿಸ್ತಾ ಇದ್ದೀರಾ? ಯಾರು ಹೇಳ್ಕೊಟ್ರು ನಿಮಗೆ ಟ್ರ್ಯಾಕ್ಟರ್ ಓಡಿಸೋದನ್ನ? ಹೇಗೆ ಕಲ್ತ್ಕೊಂಡ್ರಿ? ನಮ್ಮ ಅಣ್ಣ ಸಿದ್ದೇಶಣ್ಣ ಅಂತ ಇದ್ದಾರೆ ಮೇಡಮ್, ಅವ್ರು ಕಲ್ತ್ಕೊಟ್ರು. ಸೂಪರ್. ಸೊ ನಿಮ್ಗೆ ಇಷ್ಟನಾ ಟ್ರ್ಯಾಕ್ಟರ್ ಓಡಿಸೋಂಥದ್ದು? ಹಾ ಮೇಡಮ್, ತುಂಬಾ ಇಷ್ಟ. ಓಕೆ, ಸೂಪರ್. ಸೊ ಚಿಕ್ಕಂದಿನಲ್ಲೆಲ್ಲ ಆಟ ಸಾಮಾನಲ್ಲಿ ಆಟ ಆಡ್ತಾ ಇರ್ತೀವಿ. ಟ್ರ್ಯಾಕ್ಟರ್ ಅಂದ ತಕ್ಷಣನೇ ವಾವ್ ಇಷ್ಟು ದೊಡ್ಡದಿದೆ, ಅದನ್ನ ಓಡಿಸ್ಬೇಕು ಅನ್ನೋಂಥದ್ದು ಇರುತ್ತೆ. ನಿಮಗೂ ಏನಾದ್ರು ಇತ್ತ ಆ ಥರ? ಹಾ ಮೇಡಮ್. ಓಕೆ, ಸೊ ಟಿವಿ ಎಲ್ಲ ಮ್ಯೂಟ್ ಮಾಡಿ ಮಾತಾಡಿಲ್ಲ, ಕರೆ ಡಿಸ್ಕನೆಕ್ಟ್ ಆಗುತ್ತೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಓಕೆ ಓಕೆ ಮೇಡಮ್. ಓಕೆ, ಸೊ ಇವತ್ತು ರಾಧಿಕಾ ಪಂಡಿತ್ ಅವರ ಬರ್ತ್ಡೇ ಆಗಿರೋದ್ರಿಂದ ಸೊ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನೀವು ಕೂಡ ಅವ್ರ ಸಿನಿಮಾಗಳನ್ನ ನೋಡಿದ್ದೀರಾ? ಹ್ಞೂ ಮೇಡಮ್, ಭಾಳ ನೋಡಿದ್ವಿ. ಯಾವ ಸಿನಿಮಾ ನೋಡಿದ್ದೀರಾ? ಒದ್ದೂರಿ, ಬಹದ್ದೂರು, ಹಾಂ, ರಾಮಾಚಾರಿ, ಮೊಗ್ಗಿನ ಮನಸ್ಸು. ಓಕೆ. ಸೊ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು? ನೋಡಿದ್ವಿ, ನೆನಪಿಲ್ಲ ಅಷ್ಟೇ ಫಿಲಂಗಳು. ಓಕೆ, ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ರಾಧಿಕಾ ಪಂಡಿತ್ ಅವ್ರದ್ದು? ನಮ್ದು ರಾಮಾಚಾರಿ. ರಾಮಚಾರಿ ಸಿನಿಮಾ ಅಂದ್ರೆ ಇಷ್ಟ ಆಗುತ್ತೆ. ಹ್ಞೂ ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ಒಂದು ಸಿಂಪಲ್ ಟಾಸ್ಕ್ ಇದೆ. ಅವರ ಸಿನಿಮಾಗಳ ಹೆಸರನ್ನ ಹೇಳಬೇಕು. ಅತಿ ಹೆಚ್ಚು ಸಿನಿಮಾಗಳ ಹೆಸರನ್ನ ಯಾರು ಹೇಳ್ತಾರೆ ಅಂತ ನೋಡ್ತಾ ಇದೀವಿ. ಟ್ರೈ ಮಾಡ್ತೀರಾ? ಇಲ್ಲ ಮೇಡಮ್, ಅಷ್ಟಾಗಂಗೇನಿಲ್ಲ. ನಾವು ಸುಮ್ಮನೆ ಫೋನ್ ಮಾಡ್ಬೇಕು, ಮಾತಾಡ್ಬೇಕು ನಿಮ್ಮ ಅಂತ ಮಾಡಿ. ನಿಮಗೆ ಆದಷ್ಟು ಹೇಳಿ, ಎಷ್ಟು ಗೊತ್ತಿದೆಯಾ ಅಷ್ಟು. ಇಲ್ಲ ಇಲ್ಲ ಮೇಡಮ್, ಅಷ್ಟಾಗಂಗೆ ಅದೇ 4 ಫಿಲಮ್ ಹೇಳಿದ್ವಲ್ಲ ಅದೇ. ಓಕೆ, ಸೂಪರ್. ಎಸ್, ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಇಲ್ಲ ಮೇಡಮ್, ಯಾರಿಗೆ ಶುಭಾಶಯ ತಿಳಿಸೋದಿಲ್ಲ, ಸುಮ್ಮನೆ ಕರೆ ಮಾಡಿ. ಧನ್ಯವಾದಗಳು. ಈ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಶುಭ ಸಂಜೆ. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ರಾಧಿಕಾ ಪಂಡಿತ್ ಅವರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗಬೇಕು. ನೋಡೋಣ ಯಾರು ಅತಿ ಹೆಚ್ಚು ಹೇಳ್ತಾರೆ ಅಂತ. ಅತಿ ಹೆಚ್ಚು ಅಂತಂದ್ರೆ ಇಲ್ಲಿವರೆಗೂ ವೆಂಕಟೇಶ್ ಅವರು ಹೇಳಿರುವಂಥದ್ದು 29 ಹೆಸರನ್ನ ಹೇಳಿದ್ರು, 29 ಹೆಸರನ್ನ ಹೇಳಿದ್ದಾರೆ. ಸೊ ಆ ರೆಕಾರ್ಡನ್ನ ಯಾರಾದರೂ ಬ್ರೇಕ್ ಮಾಡ್ತಾರಾ ಅಂತ ಕಾಯ್ತಾ ಇದೀವಿ. ನೋಡೋಣ, ಅದಕ್ಕೆ ನೀವು ಕೂಡ ಟ್ರೈ ಮಾಡ್ಬೋದು. ನಿಮಗೆ ಗೊತ್ತಿರೋವಂಥ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗಬೇಕು ರಾಧಿಕಾ ಪಂಡಿತ್ ಅವ್ರದ್ದು. ನೋಡೋಣ ಯಾರು ಅತಿ ಹೆಚ್ಚು ಸಿನಿಮಾಗಳ ಹೆಸರನ್ನ ಹೇಳ್ತಾರೆ ಅಂತ. ಇವತ್ತು ಸಾಕಷ್ಟು ಕಾಲ್ಸ್ನ ಅಟೆಂಡ್ ಮಾಡ್ತೀನಿ. ಸೊ ಅವರೆಲ್ಲ ಏನೇನೆಲ್ಲ ಹೇಳ್ತಾರೆ, ಸೊ ಅವರಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ. ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಹಾಂ, ಎಸ್ ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ನಯನ ಅವರೇ, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಮಾಡಿದ್ರಾ? ಇಲ್ಲ, ಟಿವಿಯಿಂದ ದೂರ ಬಂದ್ಬಿಡಿ. ಓಕೆ, ಸೂಪರ್. ಸೊ ನಯನ ಅವರೇ, ಸ್ಕೂಲ್ಗೆ ಹೋಗಿದ್ರೆ ಇವತ್ತು? ಏನ್ ಮಾಡಿದ್ರಿ ಸ್ಕೂಲಲ್ಲಿ? ಸ್ಕೂಲಲ್ಲಿ ಪಾಠ ಮಾಡಿದ್ರಕ್ಕ ನೋಟ್ಸ್ ಬರ್ದ್ವಿ. ನೀವ್ ಬರ್ಕೊಂಡ್ರಾ? ಟೈಮ್ ಟೇಬಲ್ ಬರ್ದ್ವಿ, ಟೈಮ್ ಟೇಬಲ್ ಬರ್ದ್ವಿ ಅಕ್ಕ. ಹೇಳಿ.
ಟೈಮ್ ಟೇಬಲ್ ಅಕ್ಕ, ಎಕ್ಸಾಮ್ ಟೈಮ್ ಟೇಬಲ್ ಬರ್ಸಿದ್ರೆ ಟೈಮ್ ಟೇಬಲ್ ಬರ್ಕೊಂಡ್ವಿ ಅಕ್ಕ. ಸೂಪರ್. ಸೊ ಯಾವಾಗಿದೆ ಅಂತ ಎಕ್ಸಾಮು? 11ನೇ ತಾರೀಕಿಂದ ಅಕ್ಕ. ಯಾವುದಿದೆ ಫಸ್ಟು? ಫಸ್ಟ್ ಕನ್ನಡ ಅಕ್ಕ. ಫಸ್ಟ್ ಕನ್ನಡ. ಕನ್ನಡ ಹೇಗೆ ಅನ್ಸುತ್ತೆ ನಿಮಗೆ? ಈಸಿನಾ ಕಷ್ಟನಾ? ಕನ್ನಡ ಈಸಿ ಅಕ್ಕ. ಕನ್ನಡ ಈಸಿ. ಒಂದು ಪದ್ಯ ಹೇಳ್ತೀರಾ ಕನ್ನಡದ್ದು? ಏನಕ್ಕ? ಒಂದು ಕನ್ನಡ ಪದ್ಯ ಹೇಳ್ತೀರಾ? ಏನಕ್ಕ ಹೇಳ್ತೀನಿ. ಹಾ ಹೇಳಿ. ಹೂವನು ಮಾರುತವು ಒಡಗಿತ್ತಿ ಹೂವನು ಮಾರುತ ಬರುತ್ತಿಯಳು ಗಮಗವ ಹೂಗಳು ಬೇಕೆ ಆಡುತ್ತ ಬರುತ್ತಿಯಳು ಬೆಳಕಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿ ಬೇಕೆ ಎನ್ನುತ್ತಾ ಹಾಡುತ್ತ ಬರುತ್ತಿಯಳು ಹೊಸ ಸೇವಂತಿಗೆ ಹೊಸ ಇರುವಂತಿಗೆ ಅರಿಶಿನ ತಾಳೆ ಇದೆ ಅಚ್ಚ ಮಲ್ಲಿಗೆ ಚಕ್ಕ ಚಕ್ಕ ತಾಳೆ ಸೇರಿದ ಮಾಲೆ ಇದೆ ಹೂವನ್ನು ಮಾರುತ್ತ ಹೂವೊಳಗಿತ್ತಿ ಆಡುತ್ತ ಬರುತ್ತಿಯಳು ಆಡುತ್ತ ಬರುತ್ತಿಯಳು. ಓಕೆ, ಚೆನ್ನಾಗಿ ಹೇಳಿದ್ರಿ ಹಾಡನ್ನ. ಆದ್ರೆ ಬರ್ದವ್ರು ಯಾರು ಇದನ್ನ? ಏನಕ್ಕ? ಇದನ್ನ ಈ ಹಾಡನ್ನ ಬರ್ದಿರೋರು ಯಾರು? ಈ ಪದ್ಯನ ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಾರಲ್ಲ ರೈಟರು. ಏನೋ ಕೊಟ್ಟಿಲ್ಲಕ್ಕ ಬುಕ್ಕಲ್ಲಿ. ಓಕೆ. ಸೊ ಎಸ್, ಇವತ್ತು ನಾವು ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ. ರಾಧಿಕಾ ಪಂಡಿತ್ ಅವ್ರ ಸಿನಿಮಾಗಳನ್ನ ನೀವ್ಯಾರು ನೋಡಿದಿರಾ? ಇಲ್ಲಕ್ಕ, ನಾವು ನೋಡಲ್ಲ. ನೀವು ನೋಡಲ್ವಾ? ಓಕೆ, ಸೂಪರ್. ಸೊ ಎಸ್, ಹೇಳಿ ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ನೀವನ್ ಚಾನಲ್ ನೋಡೋರ್ಗೆಲ್ಲ ಶುಭಾಶಯಗಳು ತಿಳಿಸ್ಬೇಕಕ್ಕ. ವಾವ್. ಇವತ್ತು ನಯನ ಅವ್ರ ಕಡೆಯಿಂದ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಶುಭ ಸಂಜೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಯನ ಅವರೇ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಬಾಯ್. ಬಾಯ್ ಅಕ್ಕ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ರಾಧಿಕಾ ಪಂಡಿತ್ ಅವರ ಬರ್ತ್ಡೇ ಆಗಿರೋದ್ರಿಂದ ಅವ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ಜೊತೆಗೆ ನಾಳೆ ಬಂದ್ಬಿಟ್ಟು ಶಿವರಾತ್ರಿ ಇದೆ. ಶಿವರಾತ್ರಿ ಅಂದ ತಕ್ಷಣ ಯಾವ ಥರ ಇಡೀ ದಿನ ಹಣ್ಣನ್ನು ತಿಂತಾ ಇರ್ತೀವಿ. ಹಣ್ಣುಗಳೆಲ್ಲ ಸಾಕಷ್ಟನ್ನು ತಿನ್ನಬೇಕು ಅಂತ ಹೇಳ್ತಾರೆ ಶಿವರಾತ್ರಿ ದಿನ. ಜೊತೆಗೆ ಜಾಗರಣೆಯನ್ನು ಮಾಡಬೇಕು. ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಜಾಗರಣೆ ಮಾಡ್ತೀರಾ ಅಥವಾ ಕೇವಲ ಫ್ರೂಟ್ಸ್ನ ತಿಂದ್ಬಿಟ್ಟು ಹಾಗೆ ಮಲ್ಕೊಂಡು ಬಿಡ್ತೀರಾ? ಖಂಡಿತವಾಗ್ಲೂ ನಿಮ್ಮ ಒಂದು ಅನಿಸಿಕೆನ, ನಿಮ್ಮ ಒಂದು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮ ಕಡೆ ಪದ್ಧತಿಗಳೇನಿದೆ ಎಲ್ಲದ್ರ ಬಗ್ಗೆ ಖಂಡಿತವಾಗ್ಲೂ ಇವತ್ತು ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈಗ ಬಂದಿದ್ದೇವೆ. ಮಗಳ ಮದ್ವೆ ಆಯ್ತು, ವರ್ಷ ಆಯ್ತು, ನೀವು ಕರೆ ಮಾಡಿಲ್ಲ. ಹಾ, ಆರಾಮದೀರಾ? ನಾನು ಆರಾಮಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಆರಾಮದೀರಿ. ಓಕೆ, ಶೋ ನೋಡ್ತಾ ಇರ್ತೀರಾ? ಟಿವಿ ಆಂಟಿನ್ ಇಲ್ಲಿ ಬಾಕ್ಸ್ ಇಲ್ರಿ, ಆಂಟಿನ ಐತಿ. ಆಂಟಿನೊಳಗ್ ಬರ್ತತ ಹಾ, ಬರುತ್ತೆ. ಹೌದ್ರಾ? ಯಾನ್ ಇದ್ರ ಬರ್ತದ ಗೊತ್ತಿಲ್ಲ. ಮಗಳ ಹತ್ರ ನಂಬರ್ ಇಸ್ಕೊಂಡೆ, ಅಲ್ಲಿ ಊರಿಂದ ಕಳಿಸಿದ್ದೆ, ಬಲ್ಲೂರಿಂದ ನೋಡಿ. ಓಕೆ. ಸೊ ನಿಮ್ ಕಡೆ ಯಾರಿಗಾದ್ರೂ ಏನಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಬರ್ತಡೇ ತಿಳಿಸ್ಬೇಕೈತ್ರಿ ಮೊಮ್ಮಗನಿಗೂ, ಭದ್ರಾವತಿಗೆ. ಓಕೆ. ಮೊಮ್ಮಗನ ಹೆಸರು? ರಜ್ಜಿತ್ ಆರಾಧ್ಯ ಅಂತ. ವಿಶ್ ಮಾಡಿ ಅವ್ರಿಗೆ. ರಜ್ಜಿತ್ ಆರಾಧ್ಯ ವಿಶ್ ಹ್ಯಾಪಿ ಬರ್ತಡೇ. ಎಸ್, ಅವರಿಗೆ ಆರಾಧ್ಯ ಅವ್ರಿಗೆ ನಿಮ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ ಕ್ವಶನ್ ಕೇಳ್ತಿದ್ರಿ? ಇವತ್ತು ರಾಧಿಕಾ ಪಂಡಿತ್ ಅವ್ರ ಜನ್ಮದಿನ ಇದೆ, ಹಾಗಾಗಿ ಅವ್ರ ಬಗ್ಗೆ ಮಾತಾಡ್ತಿದೀವಿ. ಅವ್ರ ಸಿನಿಮಾಗಳನ್ನ ನೀವ್ ಯಾರು ನೋಡಿದಿರಾ? ನೋಡಿದಿರಾ? ಯಾವ ಸಿನಿಮಾ ನೋಡಿದಿರಾ? ರಾಧಿಕಾ ಪಂಡಿತ್ ಅವ್ರದ್ರ ಹಾ, ಬಾಳ ನೋಡಿದೇವಲ್ರಿ. ಬಹಳ ನೋಡ್ತಾ ಇರ್ತೀರ. ಅವ್ರ ಇಷ್ಟನಾ ನಿಮ್ಗೆ? ಇನ್ನೇನಲ್ರಿ, ಅವ್ರು ಯಾರ ಜೊತೆಗೆ ಜೋಡಿ ಇಷ್ಟ ಆಗತ್ತೆ ನಿಮ್ದು? ರಾಧಿಕಾ ಪಂಡಿತ್ ಅವ್ರ ಜೊತೆಗೆ ಯಾರು ಇಷ್ಟ ಆಗ್ತಾರೆ? ದರ್ಶನ್ ಜೊತೆ ಮಾಡಿದಾರಲ್ರಿ. ಹೇಳಿ. ದರ್ಶನ್ ಜೊತೆಗೆ. ಓಕೆ. ಎಸ್, ನಿಮ್ ಕಡೆ ಯಾರಿಗಾದ್ರೂ ಮತ್ತೆ ಇನ್ನೊಬ್ರಿಗೆ ಯಾರಿಗಾದ್ರೂ ಶುಭಾಶಯ ತಿಳಿಸಬೇಕಿತ್ತಾ? ಇದು ನಮ್ಮ ಮಗಳಿಗೂ ಇದ್ರಿಗೆ ಫೆಬ್ರವರಿ 11ಕ್ಕಿತ್ರಿ, ಚಂದನಗೆ, ಭದ್ರಾವತಿಗೆ. ಓಕೆ. ಹ್ಯಾಪಿ ಬರ್ತ್ಡೇ ಅಂತ ತಿಳಿಸ್ರಿ. ನೀವು ಏನ್ ಓದಲ್ರಿ ಮೇಡಮ್ ಅವರೇ? ಖಂಡಿತ. ಇವತ್ತು ಚಂದನ ಅವ್ರಿಗೆ ಅಲ್ವಾ? ಚಂದನ ಅವರಿಗೆ ಮಾತಾಡ್ರಿ, ನಾವು ಟಿವಿ ನೋಡಿ ಹೇಳ್ತೇವೆ. ಹಾ,
ಚಂದನ ಅವ್ರಿಗೆ ಇನ್ನು ಅಡ್ವಾನ್ಸ್ ಅಕ್ಮಾ ದೇವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾರೆ. ಶುಭ ಸಂಜೆ. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಸಾಕಷ್ಟು ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ಮಾತಾಡ್ತಾ ಇರೋಣ. ಸೊ ರಾಧಿಕಾ ಪಂಡಿತ್ ಅವರ ಸಿನಿಮಾಗಳಂದ್ರೆ ಸೊ ಫಸ್ಟಿಗೆ ನೆನಪಾಗೋದು ನಮಗೆ ಮೊಗ್ಗಿನ ಮನಸ್ಸು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ ಜರ್ನಿ. ಮುಂಚೆ ಅವ್ರು ಸೀರಿಯಲ್ ಇರ್ತಾರೆ, ಸೀರಿಯಲಿಂದ ಸಿನಿಮಾ ರಂಗಕ್ಕೆ ಜಂಪ್ ಆಗಿ ಅಲ್ಲಿ ಕೂಡ ಅವರ ಛಾಪನ್ನು ಮೂಡಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಅವರ ಫಸ್ಟ್ ಸಿನಿಮಾದಲ್ಲಿ ಕೂಡ ಅವ್ರು ತುಂಬಾ ಅಟ್ರಾಕ್ಟಿವ್ ಆಗಿ ಒಂದು ಆ್ಯಕ್ಟನ್ನು ಮಾಡಿದ್ದಾರೆ. ಅದನ್ನು ನೋಡ್ತಾ ಒಂದು ಸಲ ನಾವು ಯಾವುದು ಪಾತ್ರ ಯಾವುದು ನಿಜ ಯಾವುದು ಅಂತಲೇ ಗೊತ್ತಾಗಿರಲ್ಲ, ಅಷ್ಟು ಚೆನ್ನಾಗಿ ಮುಳುಗೋಗಿರ್ತೀವಿ ಅಂತಲೇ ಹೇಳ್ಬೋದು. ಆ ಪಾತ್ರದಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅದಾದಮೇಲೆ ಕೂಡ ಬರ್ತಾ ಬರ್ತಾ ಸಾಕಷ್ಟು ವಿಭಿನ್ನ ಪಾತ್ರದಲ್ಲಿ ನಡೆಸ್ತಾ ಬರ್ತಾರೆ. ಸೊ ಡ್ರಾಮಾ ಆಗಿರ್ಬೋದು, ಸಖತ್ ಬೋಲ್ಡ್ ಆದಂಥ ಕ್ಯಾರೆಕ್ಟರ್. ರಾಮಾಚಾರ್ಯಲ್ಲಿ ನೋಡೋದಾದ್ರೆ ಸ್ವಲ್ಪ ಡೀಸೆಂಟ್ ಆಗಿರುವಂಥ ಕ್ಯಾರೆಕ್ಟರ್ ಇದೆ. ಹಾಗೆ ಇನ್ನೂ ಒಂಥರ ನೋಡಿದ್ರೆ ಅದ್ದೂರಿಯಲ್ಲಿ ಒಂಥರ ಕ್ಯಾರೆಕ್ಟರ್ ಇದೆ. ಬಹದ್ದೂರಲ್ಲಿ ಇನ್ನೂ ಸಾಕಷ್ಟು ಡೀಸೆಂಟ್ ಆಗಿರುವಂಥ ಕ್ಯಾರೆಕ್ಟರ್ ಇದೆ. ಸೊ ಇದೇ ರೀತಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ದೊಡ್ಡ ಮನೆ ಹುಡುಗರು ಸಿನಿಮಾ ನೋಡ್ತಾ ಇದ್ದೀರಾ ಅಂದ್ರೆ ಹುಬ್ಬಳ್ಳಿ ಆಕ್ಸೆಂಟ್ ಅನ್ನ ಕೂಡ ಸೂಪರ್ ಆಗಿ ಹೇಳಿದ್ದಾರೆ. ಸೊ ಇದೇ ರೀತಿ ಅವರು ಒಂದು ಒಳ್ಳೆ ಆಕ್ಟರ್ ಅಂತಾನೆ ಹೇಳ್ಬೋದು, ಆಕ್ಟ್ರೆಸ್ ಅಂತಾನೆ ಹೇಳ್ಬೋದು. ನಾವೆಲ್ಲ ನೋಡ್ತಾ ಇರುವಂಥ ಸಮಯದಲ್ಲಿ, ಅವ್ರ ಸಿನಿಮಾಗಳನ್ನ ನೋಡ್ತಾ ಇರೋ ಸಮಯದಲ್ಲಿ ಸೊ ಎಷ್ಟು ಚೆನ್ನಾಗಿದೆ ಅವರ ಆಕ್ಟಿಂಗ್, ಹಾಗೆ ಅವರ ನಡವಳಿಕೆನೇ ನೋಡ್ತಾ ಒಂದು ಕ್ಷಣ ಕಳೆದೋಗ್ಬಿಡ್ತೀವಿ. ಸೊ ಎಲ್ಲ ಸಾಂಗ್ ಅಲ್ಲಿ ಕೂಡ ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರ ಮಾತುಗಾರಿಕೆ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನ್ ಇಷ್ಟ ಆಗುತ್ತೆ ರಾಧಿಕಾ ಪಂಡಿತಲ್ಲಿ ಖಂಡಿತವಾಗ್ಲೂ ಮಾತಾಡ್ಬೋದು. ಜೊತೆಗೆ ಇವತ್ತು ರಾಧಿಕಾ ಪಂಡಿತ್ ಅವರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ನೋಡೋಣ ಯಾರು ಅತಿ ಹೆಚ್ಚು ಸಿನಿಮಾಗಳ ಹೆಸರನ್ನ ಹೇಳ್ತಾರೆ ಅಂತ, ಹಾಗೆ ಅವರ ಜರ್ನಿ ಮೂಡ್ ಬಂತಂತ ರೀತಿ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ನೀವೇನಾದ್ರು ಅನಿಸಿಕೆ ಇದ್ರೆ ಖಂಡಿತವಾಗ್ಲೂ ಅದನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್, ಶುಭ ಸಂಜೆ. ನಿಮ್ಮ ಹೆಸರು? ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಹಾಗೆ ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ಇವತ್ತು ಮಾತಾಡ್ತಾ ಇರೋದ್ರಿಂದ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ನೀವು ಹಂಚ್ಕೋಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಜ್ಯೋತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೊಸದುರ್ಗ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ಏನ್ ಮೇಡಮ್? ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? 7 ವರ್ಷ ಆಯ್ತು. 7 ವರ್ಷ ಆಯ್ತು, ಸೂಪರ್. ನೀವು ಕೂಡ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ? ಹಾ ಮೇಡಮ್, ನೋಡ್ತಿರ್ತೀವಿ. ಓಕೆ, ಇವತ್ತು ರಾಧಿಕಾ ಪಂಡಿತ್ ಅವರ ಜನ್ಮದಿನ, ಹಾಗಾಗಿ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅವ್ರ ಸಿನಿಮಾಗಳನ್ನ ನೀವು ನೋಡಿದಿರಾ? ಹಾ ಮೇಡಮ್, ನೋಡಿದೀವಿ. ಯಾವ ಸಿನಿಮಾಗಳನ್ನ ನೋಡಿದಿರಾ? ಅವರ ಎಲ್ಲಾ ಫಿಲಮ್ ನೋಡಿದೀವಿ. ಎಲ್ಲ ಸಿನಿಮಾ ನೋಡಿದಿರಾ? ಓಕೆ, ಸೂಪರ್. ಸೊ ಯಾವ್ದು ನಿಮ್ಮ ನೆಚ್ಚಿನ ಸಿನಿಮಾ? ಮ್ಯಾಮ್, ಅದ್ದೂರಿ. ಅದ್ದೂರಿ ಇಷ್ಟ ಆಗುತ್ತೆ, ಸೂಪರ್. ಸೊ ಯಾಕೆ ಇಷ್ಟ ಆಗುತ್ತೆ ಅದ್ದೂರಿ? ಅದ ನನ್ನ ಫೇವರೇಟ್ ಹೀರೋ ಜೊತೆ ತೆಗ್ದಿರೋದಲ್ಲ, ಅದಕ್ಕೆ. ಓ, ಧ್ರುವ ಸರ್ಜಾ ಅಂದ್ರೆ ಇಷ್ಟ ನಿಮ್ಗೆ? ಹಾ, ಸೂಪರ್. ಸೊ ಧ್ರುವ ಸರ್ಜಾ ಅವರು ಹಾಗೆ ರಾಧಿಕಾ ಪಂಡಿತ್ ಅವ್ರದ್ದು ಜೋಡಿ ಇಷ್ಟ ಆಗುತ್ತಾ? ಹಾ ಮೇಡಮ್. 2 ಸಿನಿಮಾ ಇಷ್ಟ ಆಗುತ್ತೆ, ಬಹದ್ದೂರ್ ಅದ್ದೂರಿ 2? ಹಾ. ಓಕೆ, ಸೂಪರ್. ಸೊ ಇವತ್ತು ಒಂದು ಚಿಕ್ಕ ಟಾಸ್ಕ್ ಇದೆ, ಸಿಂಪಲ್ ಟಾಸ್ಕು. ಹಾ ಮೇಡಮ್. ರಾಧಿಕಾ ಪಂಡಿತ್ ಅವರು ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ಯಾರು ಅತಿ ಹೆಚ್ಚು ಹೇಳ್ತಾರೆ ಅಂತ ನೋಡ್ತಾ ಇದೀವಿ. ಟ್ರೈ ಮಾಡ್ತೀರಾ? ಹಾ ಮೇಡಮ್, ಹೇಳ್ತೀನಿ. ಹಾ, ಹೇಳಿ. ದೊಡ್ಡ ಮನೆ ಹುಡುಗ, ಅದ್ದೂರಿ, Okay. ರಾಮಾಚಾರಿ, ಹಾ, ಸ್ವಲ್ಪ ಸ್ಟೇಟ್ ಫಾರ್ವರ್ಡ್, ಓಕೆ. ಮೊಗ್ಗಿನ ಮನಸ್ಸು, ಬೌದ್ಧರು, ಕಡ್ಡಿಪುಡಿ, ಡ್ರಾಮಾ, ಆದಿಲಕ್ಷ್ಮಿ ಪುರಾಣ, ಹುಡುಗರು, ಹಾ, ಎಂದೆಂದಿಗೂ, ಹಾ. ಕೃಷ್ಣನ್ ಲವ್ ಸ್ಟೋರಿ, ಹಾ, ದಿಲ್ವಾಲ, ಇದು ಅಲೆಮಾರಿ, ಲವ್ ಗುರು, ಗಾನ ಭಜಾನ, ಹಾ, ಒಲವೇ ಜೀವನ ಲೆಕ್ಕಾಚಾರ, ಹಾ, 18ನೇ ಕ್ರಾಸ್, ಸಾಗರ್, ಹಾ. ಬ್ರೇಕಿಂಗ್ ನ್ಯೂಸ್. ಓಕೆ, ಸೂಪರ್. ಸೊ 24 ಹೆಸರನ್ನ ಹೇಳಿದ್ರಿ. ಹಾ. ಇನ್ನು ಯಾರು ಹೇಳ್ತೀರಾ? ಹೈಯೆಸ್ಟ್ ಬಂದು 29. ಇನ್ನೊಂದು 5 ಹೇಳ್ಬಿಡಿ, ನೀವೇ ಎಷ್ಟಾಗ್ತೀರಾ? ಮೇಡಮ್, ಗೊತ್ತಿಲ್ಲ. ಓಕೆ. ಸೊ ತುಂಬಾನೇ ಚೆನ್ನಾಗಿ ಟ್ರೈ ಮಾಡಿದ್ರಿ. ಸೊ ಆಲ್ಮೋಸ್ಟ್ ಎಷ್ಟು ಹತ್ರ ಬಂದಿದ್ರಿ ನಂಬರ್ಗೆ? ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ ಹೇಳಿ. ನಮಸ್ತೆ ವೆಂಕಟೇಶ್ ಅವರೇ, ನೀವೇನಾಗಲೇ ಕರೆ ಮಾಡಿದ್ದು? 29 ಹೆಸರು ಹೇಳಿರೋದು? ಹಾ, ಅವಾಗಲೇ 29ನೇ ಹೆಸರು ಹೇಳಿದ್ವಿ. 30ನೇ ಹೆಸರು 18ನೇ ಕ್ರಾಸ್ ಅಂತ ಹೇಳಿದ್ವಿ. ಓಕೆ. ಸೊ ಹಂಗಾದ್ರೆ ನಿಮ್ದೇ ಹೈಯೆಸ್ಟ್ ಇವಾಗ ವೆಂಕಟೇಶ್ ಅವರೇ? ಹಾ. ಓಕೆ, ಸೂಪರ್. ಸೊ ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರ್ಯಾರು ಮತ್ತೆ ಶುಭಾಶಯ ತಿಳಿಸ್ಬೇಕಿತ್ತ? ಎಲ್ಲರಿಗೂ ವಿಶೇಷ ಮಾಡ್ಬೇಕು. ಓಕೆ. ಸೊ ಇವತ್ತು ವೆಂಕಟೇಶ್ ಅವರ ಫ್ಯಾಮಿಲಿ ಕಡೆಯಿಂದ ಯಾರೆಲ್ಲ ಶಿವರಾತ್ರಿ ನಾಳೆ ಆಚರಿಸಿದ್ದಾರೆ ಎಲ್ರಿಗೂ ಕೂಡ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಶುಭಾಶಯಗಳು. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಬಾಯ್.
ಸೊ ಹೈಯೆಸ್ಟ್ ನಂಬರ್ ಬಂದ್ಬಿಟ್ಟು 30 ಹೆಸರನ್ನ ಹೇಳಿದ್ದಾರೆ ವೆಂಕಟೇಶ್ ಅವರು. ನೋಡೋಣ ಮತ್ತೆ ಯಾರಾದರೂ ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತಾರಾ ಅಂತ, ಅದಕ್ಕೆ ಜಾಸ್ತಿ ಹೆಸರನ್ನ ಹೇಳ್ತಾರಾ ಅಂತ. ನೀವು ಕೂಡ ಟ್ರೈ ಮಾಡ್ಬೋದು ಮತ್ತೆ ಹೇಳೋದಕ್ಕೆ. ರಾಧಿಕಾ ಪಂಡಿತರ ಸಿನಿಮಾಗಳ ಹೆಸರನ್ನ ಹೇಳಬೇಕು, 30 ದಾಟಬೇಕು. ಅದನ್ನ ಒಂದು ನಂಬರ್ ಕ್ರಾಸ್ ಮಾಡಿದ್ರೆ ನೀವೇ ಎಷ್ಟಾಗ್ತೀರಾ. ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಮೇಡಮ್, ಇಲ್ಲ ದಾವಣಗೆರೆಯಿಂದ. ನಮಸ್ತೆ ಮಮತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ರಾಧಿಕಾ ಪಂಡಿತರ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ? ಎಸ್ ಮೇಡಮ್. ಇವತ್ತು ಅವರ ಜನ್ಮದಿನ ಇದೆ, ಹಾ ಹಾಗಾಗಿ ಅವರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಮೇಡಮ್. ಓಕೆ, ಸೊ ಅವರ ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು? ಬಹದ್ದೂರ್ ಮೇಡಮ್. ಬಹದ್ದೂರ್ ಇಷ್ಟ ಆಗುತ್ತೆ? ಅದ್ದೂರಿ ಅಲ್ಲ, ಬಹದ್ದೂರ್ ಇಷ್ಟ ಆಗುತ್ತೆ. ಓಕೆ, ಸೂಪರ್. ಸೊ ಯಾಕೆ ಇಷ್ಟ ಆಗುತ್ತೆ ಬಹದ್ದೂರ್ ಸಿನಿಮಾ? ಚೆನ್ನಾಗಿದೆ ಮೇಡಮ್, ಅದ್ರಲ್ಲಿ ಅವರ ಆಕ್ಟಿಂಗ್ ಅವೆಲ್ಲ ಚೆನ್ನಾಗಿದಾವೆ ಅದಕ್ಕೆ. ಓಕೆ, ಸೂಪರ್. ಎಸ್, ಒಳ್ಳೆ ಚಾಯ್ಸ್ ಅಂತಾನೆ ಹೇಳ್ಬೋದು. ಬಹದ್ದೂರ್ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಸೊ ಇವತ್ತು ಅವ್ರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು, ಟ್ರೈ ಮಾಡ್ತೀರಾ? ಮೇಡಮ್, ಟ್ರೈ ಮಾಡ್ತೀನಿ. ಓಕೆ, ಹೇಳಿ. ಬಹದ್ದೂರ್ ಮೇಡಮ್, ಹಾ. ರಾಮಚಾರಿ, ಹಾ. ಮೊಗ್ಗಿನ ಮನಸ್ಸು, ಹ್ಮ್. ಅದ್ದೂರಿ, ಓಕೆ, ದೊಡ್ಡ ಮನೆ ಹುಡ್ಗ, ಸೂಪರ್. ಒಲವೇ ಜೀವನ, ಕೃಷ್ಣ ಲವ್ ಸ್ಟೋರಿ, ಹ್ಮ್. ಲವ್ ಗುರು, ಹ್ಮ್. ಹುಡುಗರು, ಡ್ರಾಮಾ, ಓಕೆ, ಝೂಮು, ಓಕೆ. ಎಂದೆಂದಿಗೂ, ಹಾ. ಬ್ರೇಕಿಂಗ್ ನ್ಯೂಸು, ದಿಲ್ವಾಲ, ಆದಿಪುರಾಣ, ಹ್ಮ್. ರಾರಾಜು, ಹ್ಮ್. ಸೂರ್ಯವಂಶಿ, ಕಡ್ಡಿಪುಡಿ, ಹ್ಮ್. 18 ಕ್ರಾಸು, ಹ್ಮ್. ಅಲೆಮಾರಿ, ಹ್ಮ್. ಒಲೆ ಜೀವನ, ಲೆಕ್ಕಾಚಾರ. ಹ್ಮ್. ಇಷ್ಟು ಗೊತ್ತು ಮೇಡಮ್. ಇಷ್ಟು ಗೊತ್ತಿದೆ. ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. 21 ಹೆಸರು ಹೇಳಿದ್ರಿ. ನನ್ಗೆ ಇಷ್ಟು ನೋಡಿದೀನಿ ಮೇಡಮ್, ಅದಕ್ಕೆ ಅಷ್ಟು ಹೇಳ್ದೆ. ನೋಡಿರೋರೆಲ್ಲ ಹೇಳ್ಬಿಟ್ರಿ. ಮೇಡಮ್, ನಾನು ಇಷ್ಟು ನೋಡಿದೀನಿ ಅದಕ್ಕೆ. ಓಕೆ, ಸೊ ಇವತ್ತು ಹೇಳಿದ್ರಲ್ಲ ಇಷ್ಟೆಲ್ಲ ಸಿನಿಮಾಗಳಲ್ಲಿ, ಮೇಡಮ್. ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಅವ್ರದ್ದು? ಮೇಡಮ್, ಅದು ಎಲ್ಲಾ ತರದ್ದು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಮೇಡಮ್, ನೋಡಕ್ಕೂ ಕ್ಯೂಟ್ ಆಗಿದ್ದಾರೆ. ಹೌದು, ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಗ್ತಾರೆ ಅವರು. ಎಸ್ ಮೇಡಮ್. ಓಕೆ, ಸೊ ಅವ್ರದ್ದು ಯಾವ್ದಾರ ಹಾಡು ಹೇಳ್ತೀರಾ? ಅವ್ರಿಗೆ ಡೆಡಿಕೇಟ್ ಮಾಡ್ಬಿಟ್ಟು ಇವತ್ತು ಅವ್ರ ಬರ್ತ್ಡೇಗೆ ಸ್ಪೆಷಲ್ ಆಗಿ ನಿಮ್ ಕಡೆಯಿಂದ. ಹೇಳಕ್ ಬರಲ್ಲ ಮೇಡಮ್, ಫಿಲಂ ಹೆಸರು ಅಷ್ಟೇ ಹೇಳಕ್ ಬರೋದು, ನಂಗೆ ಹಾಡು ಹೇಳಕ್ ಬರಲ್ಲ. ಒಂದ್ 2 ಲೈನ್ ಟ್ರೈ ಮಾಡ್ಬಿಡಿ, ನಿಮ್ಮ ಒಂದು ಫೇವ್ರೇಟ್ ಆಕ್ಟರ್ಗೆ ಡೆಡಿಕೇಟ್ ಮಾಡ್ಬಿಟ್ಟು. ಇಲ್ಲ ಮೇಡಮ್, ಹುಟ್ಟಹಬ್ಬದ ಶುಭಾಶಯಗಳು ಹೇಳ್ಬಿಡಿ ಮೇಡಮ್ ಅವ್ರಿಗೆ. ಓಕೆ, ನೀವು ವಿಶ್ ಮಾಡಿ. ಹುಟ್ಟಹಬ್ಬದ ಶುಭಾಶಯಗಳು ಮೇಡಮ್ ಅವರೇ, ರಾಧಿಕಾ ಮೇಡಮ್. ಓಕೆ, ಸೂಪರ್, ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಸರ್ ಕೂಡ ತುಂಬಾ ಲವಲವಿಕೆಯಲ್ಲಿ ಮಾತಾಡ್ತಾ ಇದ್ರು ಅಂತಾನೆ ಹೇಳ್ಬೋದು, ತುಂಬಾ ಜೋಶಲ್ಲಿ ಹೇಳ್ತಾ ಇದ್ರು. ಸೊ ಇಲ್ಲಿವರೆಗೂ ಅವರು ಕೂಡ ಹೈಯೆಸ್ಟ್ ಆಗಿ ಒಂಥರ ಹೇಳಿದ್ದಾರೆ. ಸೊ 20 ಮೇಲೆ ಕ್ರಾಸ್ ಮಾಡಿರೋ ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಸೊ ಅವರಲ್ಲಿ ಒಬ್ರು ಅಂತಾನೆ ಹೇಳ್ಬೋದು. ಸೊ 21 ಹೆಸರನ್ನ ಅವರು ಕೂಡ ಹೇಳಿದ್ರು, ಆದ್ರೆ ಹೈಯೆಸ್ಟ್ ಬಂದ್ಬಿಟ್ಟು 30 ಹೆಸರನ್ನ ಇಲ್ಲಿವರೆಗೂ ಹೇಳಿದ್ದಾರೆ. ನೋಡೋಣ ಮತ್ತೆ ಯಾರಾದ್ರೂ ಹೇಳ್ತಾರಾ ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಮಂಜುಳಾ ಮಾತಾಡ್ತಿರೋದಾ? ನಮಸ್ತೆ ಮಂಜುಳಾ ಅವರೇ, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸಿರ್ಗೆ ಹತ್ರ ಜಮ್ಮೆನಹಳ್ಳಿಯಿಂದ ಮೇಡಮ್ ಕಾಲ್ ಮಾಡ್ತಿರೋದು. ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀವಿ ಮೇಡಮ್. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀರಾ ಅಂದ್ರೆ ಏನು? ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಅಂತ ಏನಿರುತ್ತೆ ಕೆಲಸ? ಅಂದ್ರೆ ಅರ್ಬನ್ ಲೈಫ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ ಮೇಡಮ್. ಓಕೆ, ಮೇಡಮ್. ಸೂಪರ್. ಇವತ್ತು ನಾವು ರಾಧಿಕಾ ಪಂಡಿತರ ಜನ್ಮದಿನ ಆಗಿರೋದ್ರಿಂದ ಅವರ ಬಗ್ಗೆ ಮಾತಾಡ್ತಾ ಇದೀವಿ. ಮೇಡಮ್. ಓಕೆ, ಸೊ ನೀವು ಅವರ ಸಿನಿಮಾಗಳನ್ನ ನೋಡಿದೀರಾ? ಮೇಡಮ್, ಫಸ್ಟ್ ಫಿಲಂ ಮೊಗ್ಗಿನ ಮನಸ್ಸಿಂದನೂ ಆಲ್ಮೋಸ್ಟ್ ಎಲ್ಲ ಮೂವೀಸ್ ನೋಡಿದೀನಿ. ಓಕೆ, ಸೂಪರ್. ಸೊ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಮೊಗ್ಗಿನ ಮನಸ್ಸನ್ನು ತುಂಬಾ ಇಷ್ಟ ಮೇಡಮ್. ಓಕೆ, ಆಮೇಲೆ ರಾಮಚಾರಿ ಜೊತೆ ಮಾಡಿದಾರಲ್ಲ ಮೂವಿ, ಎಷ್ಟ್ ಜೊತೆ, ಅವು ತುಂಬಾ ಇಷ್ಟ. ಅದಿಷ್ಟ ಆಗುತ್ತೆ. ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ಅವರ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು, ಯಾರು ಅತಿ ಹೆಚ್ಚು ಹೇಳ್ತಾರೆ ಅಂತ ನೋಡ್ತಾ ಇದೀವಿ. ನೀವು ಟ್ರೈ ಮಾಡ್ತೀರಾ? ಶೋರ್ ಮೇಡಮ್, ಟ್ರೈ ಮಾಡೋಣ. ಖಂಡಿತ, ಹೇಳಿ, ಸ್ಟಾರ್ಟ್. ಓಕೆ, ಮೊಗ್ಗಿನ ಮನಸ್ಸು, ಓಕೆ, ರಾಮಾಚಾರಿ, ದಿಲ್ವಾಲ, ಓಕೆ, ಆಮೇಲೆ ನೆನಪಾಗ್ತಿಲ್ವಲ್ಲ, 99. ಓಕೆ, ಆಮೇಲೆ ಹೇಳಿ. 99 ಮೇಡಮ್. 99 ಇಲ್ಲ, ಅವರು ಕನ್ಫ್ಯೂಸ್ ಆಗಿರಾ ಅಂತ ಅನ್ಸುತ್ತೆ. ರಾಧಿಕಾ ಫಿಲಂ. ದೊಡ್ಡ ಮನೆ ಹುಡುಗ. ಓಕೆ, ನೆನಪಾಗ್ತಿಲ್ಲ ಮೇಡಮ್, ಇಷ್ಟೊತ್ತು ನೆನ್ಪು ಮಾಡ್ಕೊಂಡೆ. ಇಲ್ಲಿ ಪರವಾಗಿಲ್ಲ. ಇವಾಗ ನೆನಪಾಗ್ತಿಲ್ಲ. ಓಕೆ, ಇಲ್ಲಿ ಪರವಾಗಿಲ್ಲ. ಇದ್ರ ಹಾಡು ಹೇಳ್ತೀರಾ ಇವತ್ತು ಅವ್ರಿಗೆ ಡೆಡಿಕೇಟ್ ಮಾಡ್ಬಿಟ್ಟು? ಯಾರ್ದು ರಾಧಿಕಾ ಅವ್ರದ್ದೇನೆ ಹೇಳ್ಬೇಕ್ರಾ? ಹಂಗೇನಿಲ್ಲ, ಅವ್ರಿಗೆ ಡೆಡಿಕೇಟ್ ಮಾಡಿ ಯಾವ್ದಾರ ಹಾಡನ್ನ ಹೇಳಿ, ಸಿನಿಮಾ ಹಾಡು.
ನನ್ಗೂ ವಾಯ್ಸ್ ಅಷ್ಟ್ ಚೆನ್ನಾಗಿಲ್ಲ ಮೇಡಮ್ ಹೇಳಕ್ಕೆ. ಇಲ್ಲಿ ಪರವಾಗಿಲ್ಲ, ಟ್ರೈ ಮಾಡಿ ಒಂದು 2 ಲೈನ್. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಅಷ್ಟೇ ಮೇಡಮ್, ಮುಂದಕ್ಕೆ ಬರಲ್ಲ. ಓಕೆ, ವಿಶ್ ಮಾಡ್ಬೋದಾ ಮೇಡಮ್ ನಾಳೆ ಹಬ್ಬಕ್ಕೆ ಯಾರಿಗಾದ್ರು? ವಿಶ್ ಮಾಡಿ, ವಿಶ್ ಮಾಡಿ. ಓಕೆ, ನಾಳೆ ಶಿವರಾತ್ರಿ ಹಬ್ಬ ಯಾರ್ಯಾರು ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂತಿದಾರೆ ಅವ್ರೆಲ್ರಿಗೂ ನನ್ ಕಡೆಯಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಕೆ, ಹಾಗೆ ನಾಳೆ ಏನು ಮಹಿಳಾ ದಿನಾಚರಣೆ ಇರೋದ್ರಿಂದ ಹೌದು. ಒಂದಿಷ್ಟು ಲೈನ್ಸ್ ನ ಬರ್ದಿದ್ದೀನಿ, ಹೇಳ್ಬೋದಲ್ಲ ಮೇಡಮ್? ಖಂಡಿತವಾಗ್ಲೂ ಹೇಳಿ. ರಾಣಿಯಂತೆ ಯೋಚಿಸಿ, ರಾಣಿ ಯಾವತ್ತು ಸೋಲಿಗೆ ಭಯ ಪಡುವುದಿಲ್ಲ. ಸೋಲು ಯಶಸ್ವಿನೆಡೆಗೆ ಸಾಗುವ ಮತ್ತೊಂದು ಮೆಟ್ಟಿಲು. ಜೀವನದಲ್ಲಿ ಮಹತ್ವದ ಯಶಸ್ಸು ಗಳಿಸಿ, ನಿಮ್ಮ ಬದುಕಿನಲ್ಲಿ ಸದಾ ಇರಲಿ ಖುಷಿ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವಾವ್, ಸೂಪರ್. ನೀವು ಬರ್ದಿರೋದು ಇದು? ಹಾ ಮೇಡಮ್, ನಾನ್ ಬರ್ದಿರೋ ಲೈನ್ಸ್. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನಮಗೂ ಕೂಡ ಕೇಳಿ ಖುಷಿ ಆಯ್ತು. ಹೇಳಿ, ಮತ್ತೆ ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ಇತ್ತಾ? ಇಲ್ಲ ಮೇಡಮ್, ಅಷ್ಟೇ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಮಹಿಳಾ ದಿನಾಚರಣೆ ಹಬ್ಬದ ಶುಭಾಶಯಗಳು ಮೇಡಮ್. ಓಕೆ, ನಿಮ್ಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಥ್ಯಾಂಕ್ ಯು ಮೇಡಮ್, ಸೇಮ್ ಟು ಯು. ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಸ್, ನಾಳೆ ಬಂದ್ಬಿಟ್ಟು ಮಹಿಳಾ ದಿನಾಚರಣೆ ಇದೆ, ಜೊತೆಗೆ ನಮ್ಮ ಶಿವರಾತ್ರಿ ಕೂಡ ಹಬ್ಬವನ್ನ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಕಡೆ ಯಾವ ರೀತಿ ಹಬ್ಬಗಳನ್ನ ಮಾಡ್ತಾ ಇದ್ದೀರಾ, ಏನೇನೆಲ್ಲ ಮಾಡ್ತೀರಾ ನಾಳೆ ಅಂತ ನೀವು ಕೂಡ ಹೇಳ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಶೈಲಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ ಶೈಲಾ ಅವರೇ ನೀವು? ಮನೇಲಿದ್ದೀವಿ. ಎಷ್ಟು ವರ್ಷ ಆಯ್ತು? ನಿಮ್ ಮದ್ವೆ ಏನಾರು ಆಗಿದ್ಯಾ? ಏನ್ ಮೇಡಮ್? ಮದ್ವೆ ಆಗಿದ್ಯಾ? ಇನ್ನೂ ಇಲ್ಲ ಮೇಡಮ್. ಓಕೆ, ಸೊ ಎಸ್, ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ನನ್ನ ಅಕ್ಕ ಮಾವ. ಅಕ್ಕ ಮತ್ತೆ ಭಾವ? ಹೌದು ಮೇಡಮ್. ಅವರಿಗೆ ಶುಭ ಸಂಜೆನಾ? ಎಸ್, ಅಕ್ಕ ಹಾಗೆ ನಿಮ್ಮ ಭಾವ ಅವರಿಗೆ ಇಬ್ಬರಿಗೂ ನಿಮ್ ಕಡೆಯಿಂದ ಶುಭ ಸಂಜೆ. ಓಕೆನಾ? ಮೇಡಮ್, ನಿಮಗೂನು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಶುಭ ಸಂಜೆ. ಹೇಳಿ ಮೇಡಮ್. ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಬಾಯ್. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ನಾಳೆ ಬಂದ್ಬಿಟ್ಟು ಮಹಿಳಾ ದಿನಾಚರಣೆ ಇದೆ, ಜೊತೆಗೆ ನಮ್ಮ ಶಿವರಾತ್ರಿ ಕೂಡ ಹಬ್ಬವನ್ನು ಎಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ಸೊ ಶಿವರಾತ್ರಿ ಹಬ್ಬದ ಬಗ್ಗೆ ಆಗಿರ್ಬೋದು, ನಾಳೆ ಮಹಿಳಾ ದಿನಾಚರಣೆ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಮಾತಾಡೋಣ. ಸೊ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ನಿಮ್ಮ ಬಳಿ ಏನಾದರೂ ಕವಿತೆಗಳಾಗಿರ್ಬೋದು, ಯಾವುದಾದ್ರೂ ಹೆಣ್ಣು ಮಕ್ಕಳ ಕಥೆಗಳನ್ನಾಗಿರ್ಬೋದು, ಸಾಧನೆ ಮಾಡಿದಂಥ ಕಥೆಗಳನ್ನಾಗಿರ್ಬೋದು ಹೇಳ್ತೀರಾ ಅಂದರೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ ನಾಳೆಗೆ ಅಂತಲೇ ಹೇಳ್ಬೋದು. ಹಾಗೆ ಕವಿತೆ ಬರೆಯುವಂಥ ಅಭ್ಯಾಸ ಇರುವಂಥವರು ಯಾರೆಲ್ಲ ಕಥೆಗಳನ್ನು ಬರಿತೀರಾ, ಕವಿತೆಗಳನ್ನು ಬರಿತೀರಾ, ಅಥವಾ ಸಣ್ಣ ಕಥೆಗಳೇನಾದ್ರು ಬರೆಯುವಂಥ ಅಭ್ಯಾಸಗಳು ನಿಮ್ಗೆ ಇತ್ತು ಅಂದರೆ, ಬರೆಯುವ ಅಭ್ಯಾಸ ಇದ್ದವರು ಖಂಡಿತವಾಗ್ಲೂ ಏನಾದರೂ ಟ್ರೈ ಮಾಡಿ ನಿಮ್ಮ ಕಡೆಯಿಂದ ಬರೆಯುವಂಥದ್ದು. ಸೊ ಎಲ್ಲರಿಗೂ ಕೂಡ ಕೇಳಿಸುವಂಥದ್ದು, ಎಲ್ಲ ಮಹಿಳೆಯರಿಗೂ ಡೆಡಿಕೇಟ್ ಮಾಡಿಬಿಟ್ಟು ನೀವೇನಾದರೂ ಬರೀತೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಅವಕಾಶ ಇರುತ್ತೆ. ನೀವು ಅದನ್ನೆಲ್ಲ ಟ್ರೈ ಮಾಡ್ಬೋದು ನಾಳೆಗೆ. ನಾಳೆ ಸಾಕಷ್ಟು ಮಾತಾಡೋಣ, ಶಿವರಾತ್ರಿ ಬಗ್ಗೆ ಆಗಿರ್ಬೋದು, ಮಹಿಳಾ ದಿನಾಚರಣೆ ಬಗ್ಗೆ ಆಗಿರ್ಬೋದು. ಆದರೆ ಈಗ ಸದ್ಯಕ್ಕೆ ಶೋ ಮುಗಿಸುವಂಥ ಸಮಯ ಆಗಿದೆ, 7 ಗಂಟೆ ಆಗಿರೋದ್ರಿಂದ ಇವತ್ತು ಸಾಕಷ್ಟು ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ಮಾತಾಡಿದ್ವಿ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಬೆಳಗ್ಗೆ 10 ವಿವನ್ ಚಾನಲ್ ಆಗುತ್ತೆ. ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ. ಅಲ್ಲಿ ಕೂಡ ಹೋಗಿ ನನ್ನ ಎಲ್ಲ ವಿಡಿಯೋಸ್ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.